Turbo Steel presents News Hour powered by Sai Shoot Tours. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಈಗ ಇಡೀ ದಿನದ ಪ್ರಮುಖ ಸುದ್ದಿಗಳ ಕಂಪ್ಲೀಟ್ ನ್ಯೂಸ್ ಪ್ಯಾಕೇಜ್ ನ್ಯೂಸ್ ಅವರ್. ನೆನ್ನೆ ನ್ಯೂಸ್ ಅವರನ್ನು ಅಯೋಧ್ಯೆಯ ಭವ್ಯ ರಾಮ ಮಂದಿರದ ಆವರಣದಿಂದ ಮಾಡಿದ್ದೆ. ಇವತ್ತಿನ ನ್ಯೂಸ್ ಅವರನ್ನು ಅಯೋಧ್ಯೆಯ ಪವಿತ್ರ ಸರಯೂ ನದಿಯ ದಂಡೆಯ ಮೇಲಿಂದ ಮಾಡ್ತಾ ಇದ್ದೀನಿ. ಏನಿವತ್ತಿನ ಪ್ರಮುಖ ಸುದ್ದಿ? ಅಯೋಧ್ಯೆ ಸಿದ್ಧವಾಗ್ತಾ ಇದೆ. ಇನ್ನೊಂದು ವಾರ ಉಳಿತು ಭವ್ಯ ರಾಮ ಮಂದಿರದ ಲೋಕಾರ್ಪಣೆಗೆ, ರಾಮಲಲ್ಲಾನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗೆ. ಭರ್ಜರಿ ಸಿದ್ಧತೆಗಳು. ನಾನೊಂದು ಕಡೆ ಕೂತ್ಕೊಂಡು ನ್ಯೂಸ್ ಅವರ್ ಮಾಡ್ತಾ ಇದ್ದೀನಿ, ಇಲ್ಲದೇ ಇದ್ದರೆ ತೋರಿಸ್ತಿದ್ದೆ ನಿಮಗೆ. ಬರೀ ಸರಯೂ ನದಿಯ ದಂಡೆ ಹೆಂಗೆ ಕಂಗೊಳಿಸ್ತಾ ಇದೆ, ವರ್ಣರಂಜಿತವಾಗಿದೆ ಅಂತ. ನನ್ನ ಹಿಂದ್ಗಡೆ ಒಂದು ರಾಮಕಥೆ ನಡೀತಾ ಇದ್ರೆ, ಈ ಕಡೆ ಇನ್ನೊಂದು ಅದ್ದೂರಿ ರಾಮಕಥೆ ನಡೀತಾ ಇದೆ. ಇಲ್ಲಿ ಜನರಿಗೆ ರಾಮಕಥೆ ಅಂದ್ರೆ ಅದು ಎಂಥ ಒಂದು ಅವಿನಾಭಾವ ಸಂಬಂಧ. ಅಂದರೆ ಬೆಳತನಕ, ಈ ಚಳಿಯಲ್ಲಿ ಬೆಳತನಕ ಕೂತ್ಕೊಂಡು ರಾಮಕಥೆ ಕೇಳ್ತಾರೆ. ಇಲ್ಲಿ ರಾಮಕಥೆ ಈ ರೀತಿಯ ಸಂಭ್ರಮಗಳಿದ್ರೆ, ಇಲ್ಲಿಂದ 2-2.5 ಕಿಲೋಮೀಟರ್ ದೂರದ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಇವತ್ತಾಗಲೇ ಪ್ರಾಣ ಪ್ರತಿಷ್ಠಾಪನೆಗೆ ಪೂರ್ವಭಾವಿಯಾದ ಪೂಜಾ ಕೈಂಕರ್ಯಗಳು ಶುರುವಾಗಿದ್ದಾವೆ. ವಿವರವಾಗಿ ಹೇಳ್ತೀವಿ. ವಿವರವಾಗಿ ಅಂದರೆ ನಮ್ಗೆ ಎಷ್ಟು ಅರ್ಥ ಆಗಿದೆ ಅಷ್ಟು ಹೇಳ್ತೀವಿ, ಏನೇನು ಆಗ್ತಾ ಇದೆ ಅಲ್ಲಿ ಅಂತ. ನಾಳೆ ಪ್ರಮುಖವಾದ ದಿನ ರಾಮಲಲ್ಲಾನ ಮೂರ್ತಿಯನ್ನು ಹೊರಗಡೆ ತೆಗೆದುಕೊಂಡು ಬರಲಾಗುತ್ತೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಒಂದು ಟೆಂಪಲ್ ರನ್ ಮಾಡಿದ್ರು. ಲೇಪಾಕ್ಷಿ ದೇವಸ್ಥಾನಕ್ಕೆ ಹೋಗಿದ್ರು. ಲೇಪಾಕ್ಷಿ ರಾಮಾಯಣದಲ್ಲಿ ಬರುವಂಥ ಮತ್ತೊಂದು ಪ್ರಮುಖವಾದ ಒಂದು ಘಟನೆ ನಡೆದಂಥ ಸ್ಥಳ ಅದು. ಇನ್ನು ಅಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಅನಂತಕುಮಾರ್ ಹೆಗಡೆ ಆಗಿದೆ. ಅನಂತಕುಮಾರ್ ಹೆಗಡೆ ತುಂಬ ಮಾತಾಡಿದ್ದಾರೆ, ಮತ್ತು ಚಾಲೆಂಜ್ ಕೂಡ ಮಾಡಿದ್ದಾರೆ. ಓಪನ್ ಆಗಿ ಲೈವ್ ಆಗಿ ಡಿಸ್ಕಷನ್ನಿಗೆ ಬನ್ನಿ ಅಂತ. ಇವತ್ತಿನಿಂದ ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವ ಶುರುವಾಯಿತು. 22ನೇ ತಾರೀಕಿನ ಭವ್ಯ ರಾಮ ಮಂದಿರದ ಲೋಕಾರ್ಪಣೆ ಮತ್ತು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಪೂರ್ವಭಾವಿಯಾಗಿ ನಡೆಯಬೇಕಾದ ಪೂಜಾ ಕಾರ್ಯಕ್ರಮಗಳು ಇವತ್ತು ಶುರುವಾದವು. ರಾಮ ಮಂದಿರದ ಆವರಣದಲ್ಲಿ, ರಾಮ ಮಂದಿರದ ಈಶಾನ್ಯ ಭಾಗಕ್ಕೆ ಒಂದು ಈ ಪೂಜಾ ಕೈಂಕರ್ಯಗಳಿಗಾಗಿ ವಿಶೇಷ ಜಾಗೆಯನ್ನು ಮಾಡಲಾಗಿದೆ. 9 ಹೋಮಕುಂಡಗಳನ್ನು ಮಾಡಲಾಗಿದೆ. 151 ಜನ ಪುರೋಹಿತರು ಕೂತ್ಕೊಂಡು ವಿಧಿಪೂರ್ವಕವಾಗಿ ಪೂಜಾ ಕಾರ್ಯಕ್ರಮಗಳನ್ನು ಇವತ್ತಿನಿಂದ ಶುರು ಮಾಡಿದ್ದಾರೆ. 121 ಪುರೋಹಿತರು, 2 ವಿಶೇಷ ಪೂಜೆ. ಮೊದಲನೇ ದಿವಸ ಪ್ರಾಯಶ್ಚಿತ್ತ ಮತ್ತು ಕರ್ಮಕುಟಿ ಪೂಜೆ ಅಂತ ಮಾಡಿದ್ದಾರೆ. ಪ್ರಾಯಶ್ಚಿತ್ತ ಮತ್ತು ಕರ್ಮಕುಟಿ ಪೂಜೆಯನ್ನು ಇವತ್ತು ಮಾಡಿದ್ದಾರೆ. ಇವತ್ತಿನಿಂದ 5 ದಿವಸ ನಿರಂತರವಾಗಿ ಈ ವಿಶೇಷ ಪೂಜೆಗಳು ನಡೀತವೆ. ಪೂಜೆಗಳಿಗೆ ಗಣೇಶ್ವರ ಶಾಸ್ತ್ರಿ ದ್ರಾವಿಡ್ ಅವರ ನೇತೃತ್ವ ಇದೆ. ಇಲ್ಲಿಂದ 4 ತಾಸಿನ ದೂರ ಕಾಶಿಯ ಗಣೇಶ್ವರ ಶಾಸ್ತ್ರಿ ದ್ರಾವಿಡ ಅವರು ಮುಹೂರ್ತ ಇಟ್ಟುಕೊಟ್ಟಿರುವಂಥದ್ದು. ಅವರು ಫಿಕ್ಸ್ ಮಾಡಿರುವ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಆ ಮುಹೂರ್ತವನ್ನು ವಿವರಿಸಿದ್ದೀವಿ ನಾವು ನಿಮಗೆ. 22ನೇ ತಾರೀಕು ಅಭಿಜಿತ್ ಶುಭ ಮುಹೂರ್ತದಲ್ಲಿ ಆ ಒಂದು ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ನೆರವೇರುತ್ತೆ. ಒಂದು ಕಡೆ ಇದು ನಡೀತಾ ಇದ್ರೆ, ಇನ್ನೊಂದು ಕಡೆ ಪ್ರಾಣ ಪ್ರತಿಷ್ಠಾಪನೆ ಯಶಸ್ವಿಯಾಗಲಿ ಅಂತ 1008 ಹೋಮಕುಂಡಗಳಲ್ಲಿ ವಿಶೇಷ ಯಜ್ಞ ಯಾಗಾದಿಗಳು ಕೂಡ ಇಲ್ಲಿ ನಡೀತಾ ಇದ್ದಾವೆ. ಅಯೋಧ್ಯೆ ಹೊರಭಾಗದಲ್ಲಿ ಅದು 100 ಯತಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಒಂದು ರೀತಿಯಲ್ಲಿ ಅಯೋಧ್ಯೆಯ ಯಾವ ಮೂಲೆಗೆ ಹೋದ್ರು, ಯಾವ ಬೀದಿಗೆ ಹೋದ್ರು ಅಲ್ಲೊಂದು ಧಾರ್ಮಿಕ ವಾತಾವರಣ ಕಂಡು ಬರ್ತಾ ಇದೆ. ಮೂಲೆಗಳಿಂದ ಮಂತ್ರ ಘೋಷಗಳು ಕೇಳಿ ಬರ್ತಾ ಇರೋದನ್ನು ನಾನಿವತ್ತು ಇಲ್ಲಿ ನೋಡಿದೆ. ಇನ್ನು ಪ್ರಾಯಶ್ಚಿತ್ತ ಪೂಜೆ, ರಾಮ ಮಂದಿರದಲ್ಲಿ ಮಹಾಮಸ್ತಕಾಭಿಷೇಕದ ವಿಧಿವಿಧಾನಗಳು ಶುರುವಾಗ್ತವೆ. ಬೆಳಗ್ಗೆ 9:00ವರೆಗೆ ಮೊದಲನೇ ಪೂಜೆ, 5 ಗಂಟೆ ಈ ಕೆಲಸ ನಡೆಯಿತು. ಪ್ರಾಣ ಪ್ರತಿಷ್ಠಾಪನೆಯ ಮೊದಲು ನಡೆಯುವಂಥ ಪೂಜೆ ಇದು ಪ್ರಾಯಶ್ಚಿತ್ತ ಪೂಜೆ ಅಂತ. ರಾಮಲಲ್ಲಾ ಪಾವಿತ್ರ್ಯಕ್ಕಾಗಿ ನಡೆಸುವಂಥ ಪ್ರಾಯಶ್ಚಿತ್ತ ಪೂಜೆ. 121 ಪುರೋಹಿತರು ನಿರಂತರವಾಗಿ 5 ಗಂಟೆಗಳ ಕಾಲ ಈ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಾಯಶ್ಚಿತ್ತ ಪೂಜೆಯ ಭಾಗವಾಗಿ ಗೋದಾನವನ್ನು ಮಾಡಲಾಯಿತು. ಗೋದಾನವನ್ನು ಪ್ರಾಯಶ್ಚಿತ್ತ ಪೂಜೆಯ ಭಾಗವಾಗಿ ಮಾಡಲಾಗಿದೆ. ಇನ್ನು ಇದಾದ ನಂತರ ಕರ್ಮಕುಟಿ ಪೂಜೆ ಅಂತ. ಕರ್ಮಕುಟಿ ಪೂಜೆ ಅದರ ಅರ್ಥ ಯಜ್ಞಶಾಲೆಯನ್ನು ಪೂಜಿಸುವುದು ಅಂತ. ಅಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ಪೂರ್ವಭಾವಿಯಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಯಜ್ಞ ಶಾಲೆಯನ್ನು ಮಾಡಲಾಗಿದೆ. ಆ ಯಜ್ಞ ಶಾಲೆಗೆ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಹವನ ಕುಂಡಕ್ಕೆ ಪೂಜೆ ಮಾಡ್ತಾರೆ. ಇದೆಲ್ಲದಕ್ಕಿಂತ ಮುಂಚೆ ವಿಷ್ಣುವಿಗೆ ಒಂದು ಪೂಜೆ ಜರುಗುತ್ತೆ. ದೇವಸ್ಥಾನದ ಪ್ರತಿಯೊಂದು ಪ್ರದೇಶಕ್ಕೂ ಕೂಡ ಅದರದ್ದೇ ಆದಂಥ ವಿಶೇಷ ಪೂಜೆಗಳಿದ್ದಾವೆ. ಪ್ರವೇಶದ ಪೂಜೆ ನಡೆದ ನಂತರನೇ ಬೇರೆ ವಿಧಿವಿಧಾನಗಳು ಶುರುವಾಗ್ತವೆ. ಇದು ಇವತ್ತಾದಂಥದ್ದು. ಸರಿಯೂ ನದಿ ತಟದಲ್ಲಿ ದಶವಿಧ ಸ್ನಾನವನ್ನು ಮಾಡಿಸಲಾಗುತ್ತೆ. ವಿಷ್ಣು ಆರಾಧನೆ ಮತ್ತು ಗೋದಾನವನ್ನು ಮಾಡಲಾಗುತ್ತೆ.
ನಾಳೆ ಮೂರ್ತಿ ಪುರಪ್ರವೇಶ ಇದೆ. ಇಡೀ ದಿನ ಅಯೋಧ್ಯೆಯಲ್ಲಿ ದೇವದರ್ಶನದ ಯಾತ್ರೆ, ಮಂಗಳ ಕಳಶದ ಆಗಮನ ಆಗುತ್ತೆ. ಇದರ ಬಗ್ಗೆ ಒಂದೆರಡು ಸಣ್ಣ ಕನ್ಫ್ಯೂಷನ್ಸ್ ಇದ್ದಾವೆ. ಭದ್ರತಾ ಕಾರಣಗಳಿಗಾಗಿ ಇದನ್ನು ಮೊಟಕುಗೊಳಿಸುವ ಅಥವಾ ರದ್ದುಗೊಳಿಸುವ ಸಾಧ್ಯತೆಗಳಿದೆ. ಅದರ ಬಗ್ಗೆ ನಮಗೆ ಇನ್ನೂ ಅಪ್ಡೇಟ್ಗಳು ಬರಬೇಕಾಗಿದೆ. ಭದ್ರತಾ ಕಾರಣಗಳನ್ನು ಕೋಟ್ ಮಾಡ್ತಾ ಇದ್ದಾರೆ ಟ್ರಸ್ಟ್ನವರು. ಇನ್ನು 18ನೇ ತಾರೀಕು ನಾಡಿದ್ದು ರಾಮಲಲ್ಲಾನ ವಿಗ್ರಹವನ್ನು ಭವ್ಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪಾಣಿಪೀಠದ ಮೇಲೆ ಸ್ಥಾಪಿಸಲಾಗುತ್ತೆ. ಗಣೇಶ ಅಂಬಿಕಾ ಪೂಜೆ, ವರುಣ ಪೂಜೆ, ಗಂಧಲೇಪನ ಅವತ್ತಿನ ಕಾರ್ಯಕ್ರಮಗಳು, 18ನೇ ತಾರೀಕಿನ ಕಾರ್ಯಕ್ರಮಗಳು. 19 ಅಗ್ನಿ ಸ್ಥಾಪನೆಯಾಗುತ್ತೆ, ನವಗ್ರಹ ಸ್ಥಾಪನೆ, ಹವನ. ಬೆಳಗ್ಗೆ ಈ ಆವಾಸ ಅಂತ ಮಾಡ್ತಾ ಇದ್ದಾರೆ, ಅಧಿವಾಸ ಅಂತ ಮಾಡ್ತಾ ಇದ್ದಾರೆ. ಅದನ್ನು ಚಂಪಕರಾಯವರು ಬಹಳ ವಿವರವಾಗಿ ಹೇಳಿದ್ರು. ಪ್ರಾಣ ಪ್ರತಿಷ್ಠಾಪನೆ ಪೂಜೆಯ ವಿಧಿವಿಧಾನಗಳ ಪೈಕಿ ಅತ್ಯಂತ ಮುಖ್ಯವಾದಂಥದ್ದು ಮತ್ತು ಎಕ್ಸಾಕ್ಟಾಗಿ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಇದನ್ನು ಮಾಡಲಾಗ್ತಾ ಇದೆಯಾ ಅಂದರೆ ಇಲ್ಲ, ಇವತ್ತಿನ ಕಾಲದ ಅನುಕೂಲಗಳಿಗೆ ತಕ್ಕಂತೆ ಆ ಪೂಜಾ ವಿಧಿವಿಧಾನಗಳನ್ನು ಬದಲಿಸಲಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಔಷಧಾಧಿವಾಸ, ಕೇಸರಾಧಿವಾಸ, ಧೃತಾಧಿವಾಸ, ಸಂಜೆ ಧಾನ್ಯಾಧಿವಾಸ. 20ನೇ ತಾರೀಕು ಶರ್ಕರಾಧಿವಾಸ, ಫಲಾಧಿವಾಸ, ಸಾಯಂಕಾಲ ಪುಷ್ಪಾಧಿವಾಸ. ಸರಯೂ ನದಿ ಪವಿತ್ರ ಜಲದಿಂದ ದೇವಸ್ಥಾನವನ್ನು 20ನೇ ತಾರೀಕು ಶುದ್ಧೀಕರಣ ಮಾಡಲಾಗುತ್ತೆ. ರಾಮಲಲ್ಲಾನ ಮೂರ್ತಿಗೆ 21ನೇ ತಾರೀಕು 125 ಬಿಂದಿಗೆಗಳ ಪವಿತ್ರ ಜಲದಿಂದ ಸ್ನಾನ ಮಾಡಿಸಲಾಗುತ್ತೆ. ಬೆಳಗ್ಗೆ ಮಧ್ಯಾಧಿವಾಸ, ಸಂಜೆ ಶಯ್ಯಾಧಿವಾಸ. 22ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿರ್ತಾರೆ. 3,000 ಗಣ್ಯರು ದೇಶದ ಮೂಲೆ ಮೂಲೆಗಳಿಂದ ಬರ್ತಾರೆ, ವಿದೇಶಗಳಿಂದ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. 22ನೇ ತಾರೀಕು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮೃಗಶಿರ ನಕ್ಷತ್ರದಲ್ಲಿ. 23ನೇ ತಾರೀಕಿನಿಂದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಮಾರನೇ ದಿವಸದಿಂದ ಸಾರ್ವಜನಿಕರ ದರ್ಶನಕ್ಕೆ ರಾಮಲಲ್ಲ ಲಭ್ಯ ಇರ್ತಾರೆ. ಇದು ಇವತ್ತಿನಿಂದ ಆರಂಭಗೊಂಡು 23ನೇ ತಾರೀಕಿನ ತನಕ ಏನೇನಾಗುತ್ತೆ ಅನ್ನೋದರ ವಿವರಗಳು. ಈ ಪ್ರಕಾರ ವಿಧಿವಿಧಾನಗಳು ಇವತ್ತು ಶುರುವಾಗಿದೆ. ಕನ್ನಡಿಗರಿಗೆ ಇದರಲ್ಲಿ ವಿಶೇಷವಾಗಿ ಹೆಮ್ಮೆ ಪಡುವಂಥ ಒಂದು ಅಂಶ ಏನು ಅಂದರೆ, ಅರುಣ್ ಯೋಗಿರಾಜ್, ಹೆಮ್ಮೆಯ ಕನ್ನಡಿಗ, ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವ ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆಗೆ, ಪ್ರಾಣ ಪ್ರತಿಷ್ಠಾಪನೆಗೆ ಆಯ್ಕೆಗೊಂಡಿರುವಂಥದ್ದು. ಇನ್ನು ದಿನಗಣನೆ ಶುರುವಾಗಿದೆ. ಇನ್ನೊಂದು ವಾರ ಉಳಿತು. ಈ ಮಧ್ಯದಲ್ಲಿ ಸಂಪೂರ್ಣ ಶುದ್ಧ ಸ್ವರ್ಣ ಲೇಪಿತ ಬಾಗಿಲುಗಳು ತಯಾರಾಗಿದ್ದಾವೆ. ನೆಲಮಹಡಿಯ ದೇವಾಲಯದ ಚಿನ್ನ ಲೇಪಿತ ಬಾಗಿಲುಗಳು ಹೈದರಾಬಾದ್ನ ಕುಶಲಕರ್ಮಿಗಳು ಇದನ್ನು ತಯಾರು ಮಾಡಿದ್ದಾರೆ. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಈ ಮಾಹಿತಿಯನ್ನು ಕೊಟ್ಟಿದೆ. 3 ಮಹಡಿಗಳ ಸೇರಿ ಒಟ್ಟು 3 ಮಹಡಿಯ ದೇವಸ್ಥಾನ ಇದು. ಈಗ ಗ್ರೌಂಡ್ ಫ್ಲೋರ್ ಪೂರ್ತಿಯಾಗಿ ತಯಾರಾಗಿದೆ, ಅಲ್ಲಿ ಯಾವುದೇ ಕೆಲಸಗಳ ಬಾಕಿ ಉಳಿದಿಲ್ಲ. ರಾಮಲಲ್ಲಾನ ಪ್ರತಿಷ್ಠಾಪನೆ ಆಗುತ್ತೆ. ಮೊದಲನೆಯ ಫ್ಲೋರ್, ಗ್ರೌಂಡ್ ಫ್ಲೋರ್ ಪೂರ್ತಿಯಾಗಿ ರಾಮಲಲ್ಲಾನ ದೇವಸ್ಥಾನ ಅನ್ನಿಸ್ಕೊಂಡ್ರೆ ಮೊದಲನೆಯ ಫ್ಲೋರ್ನಲ್ಲಿ ರಾಮ ಪರಿವಾರ ಇರುತ್ತೆ. ರಾಮ ಪರಿವಾರ ಅದರ ಫೈನಲ್ ಫಿನಿಶಿಂಗ್ ಕೆಲಸಗಳ ದೇವಸ್ಥಾನದಲ್ಲಿ ನಡೀತಾ ಇದೆ. ಇನ್ನು 2ನೆಯ ಫ್ಲೋರ್ ಕೂಡ ಆಗಬೇಕು, ಅಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ ಅನ್ನುವಂಥ ಮಾಹಿತಿ. ಅದರ ಬಗ್ಗೆ ಟ್ರಸ್ಟ್ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು. ಈ 3 ಫ್ಲೋರ್ ಸೇರಿ 46 ಬಾಗಿಲುಗಳಿರ್ತವೆ. 46 ಬಾಗಿಲುಗಳ ಪೈಕಿ 42 ಬಾಗಿಲುಗಳಿಗೆ ಚಿನ್ನವನ್ನು ಲೇಪಿಸಲಾಗಿರುತ್ತೆ. 42 ಬಾಗಿಲುಗಳಿಗೆ 14 ಬಾಗಿಲುಗಳ ಮೊದಲನೇ ಮಹಡಿಯಲ್ಲಿ ಒಟ್ಟು 100 kg ಚಿನ್ನವನ್ನು 42 ಬಾಗಿಲುಗಳಿಗೆ ಸೇರಿ 100 kg ಚಿನ್ನವನ್ನು ಬಳಸಲಾಗಿದೆ. 12 ಅಡಿ ಎತ್ತರ, 8 ಅಡಿ ಅಗಲ. ಒಂದೊಂದು ಬಾಗಿಲು 12 ಅಡಿ ಎತ್ತರ, 8 ಅಡಿ ಅಗಲ ಇರುತ್ತೆ. 42 ಬಾಗಿಲುಗಳಿಗೆ ಚಿನ್ನದ ಲೇಪನವನ್ನು ಮಾಡುವುದಕ್ಕೆ ಟ್ರಸ್ಟ್ ವ್ಯಯಿಸ್ತಾ ಇರುವಂಥ ಒಟ್ಟು ಮೊತ್ತ 60 ಕೋಟಿ ರೂಪಾಯಿ. 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟ್ರಸ್ಟ್ ಈ ಬಾಗಿಲುಗಳಿಗೆ, ಅಂದರೆ ಅತ್ಯುತ್ತಮವಾದ ಸಾಗವಾನಿ ಮರಗಳಿಂದ ಮಾಡಿರುವಂಥ ಬಾಗಿಲು, ಆ ಬಾಗಿಲುಗಳಿಗೆ ಚಿನ್ನದ ತಗಡನ್ನು ಹಾಕಲಾಗುತ್ತೆ, ಚಿನ್ನದ ಲೇಪವನ್ನು ಮಾಡಲಾಗುತ್ತೆ. ಇನ್ನು ಅಯೋಧ್ಯೆಯಲ್ಲಿ ನಾನು ಇವತ್ತು ಅಲ್ಲಿಗೆ ಹೋಗಿ ತೋರಿಸಿದೆ ಅದನ್ನ. ಟೆಂಟ್ ಸಿಟಿ ಕೂಡ ತಯಾರಾಗಿದೆ. ಮಂದಿರ ಲೋಕಾರ್ಪಣೆಗೆ 6 ದಿವಸ ಬಾಕಿ ಇರುವಾಗ ತೀರ್ಥಕ್ಷೇತ್ರಪುರಂ ಹೆಸರಿನಲ್ಲಿ ಟೆಂಟ್ ಸಿಟಿಯ ನಿರ್ಮಾಣ ಆಗಿದೆ. ದೇಶದ ಬೇರೆ ಬೇರೆ ಭಾಗಗಳಿಂದ ಬರುವಂಥ ಭಕ್ತರಿಗೆ ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಬೇರೆ ಬೇರೆ ಕಡೆಗಳಿಂದ ಬರುವ ಸಾಧು ಸಂತರಿಗೆ ಅಂತಾನೆ 10,000 ಸಾಧು ಸಂತರು ಒಂದೇ ಕಡೆ ಉಳಿದುಕೊಳ್ಳಬಹುದಾದ 45 ಎಕರೆ ಪ್ರದೇಶದ ಟೆಂಟ್ ಸಿಟಿ ಒಂದು ಕೂಡ ತಯಾರಾಗಿದೆ. ಅಯೋಧ್ಯೆಯಲ್ಲಿ ಯಾವುದೇ ಲಾಡ್ಜ್ಗಳು, ಹೋಟೆಲ್ಗಳು ಎಲ್ಲೂ ಕೂಡ ರೂಮ್ಗಳಿಲ್ಲ. ಇವತ್ತು ಇನ್ನೊಂದು ಕಡೆ ಹೋಗಿದ್ವಿ ನಾವು, ಖಾಸಗಿ ಕಂಪನಿಯೊಂದು ಅಲ್ಲೊಂದು ಟೆಂಟ್ ಸಿಟಿ ಮಾಡಿದೆ. 30 ರೂಮ್ಗಳ, ಅಂದರೆ ಐಷಾರಾಮಿ ಅನ್ನಬಹುದಾದ ಟೆಂಟ್ಗಳ ಒಂದು ಟೆಂಟ್ ಸಿಟಿಯನ್ನು ಮಾಡಿದೆ. 8,300 ಸ್ಕ್ವೇರ್ ಮೀಟರ್ ಜಾಗವನ್ನು ಸರ್ಕಾರದಿಂದ ಗುತ್ತಿಗೆ ಪಡೆದು ಅಲ್ಲಿ ಟೆಂಟ್ ಸಿಟಿ ಮಾಡಿದ್ದಾರೆ. ಕೇವಲ 4 ತಿಂಗಳಲ್ಲಿ ಇಡೀ ರೆಸಾರ್ಟ್ ಟೈಪ್ ಪೂರ್ತಿ ತಯಾರು ಮಾಡಿ ನಿಲ್ಲಿಸಿದ್ದಾರೆ ಅವರು. ಅಲ್ಲೂ ಹೋಗಿದ್ದೆ ಇವತ್ತು, ನೋಡೋದಕ್ಕೆ ಬಹಳ ಚೆನ್ನಾಗಿದೆ ಅದು. ಒಟ್ಟಿನಲ್ಲಿ
ಬರುವ ಯಾತ್ರಾರ್ಥಿಗಳಿಗೆ ಸಾಧ್ಯ ಆದಷ್ಟು ಅನುಕೂಲತೆಗಳನ್ನು ಒದಗಿಸಬೇಕು ಅನ್ನುವ ಕಾರಣಕ್ಕೆ, ಮತ್ತು ಮೇಲ್ನೋಟಕ್ಕೆ ಅನುಕೂಲತೆಗಳನ್ನು ಒದಗಿಸೋದು, ಬಟ್ ಒಂದು ಫೈನಾನ್ಷಿಯಲ್ ವೀಲ್ ಆಫ್ ಅಯೋಧ್ಯ ಇತ್ತಲ್ಲ, ಅಯೋಧ್ಯೆಯ ವಾಣಿಜ್ಯ ಗಾಲಿ ಹೆಂಗೆ ತಿರುಗೋದಕ್ಕೆ ಶುರುವಾಯಿತು, ವೇಗವಾಗಿ ತಿರುಗ್ತಾ ಇದೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ದೈವಿಕ ಯಾತ್ರೆಗಳನ್ನು ಕೈಗೊಂಡಿದ್ದಾರೆ. 11 ದಿನಗಳ ಅನುಷ್ಠಾನವನ್ನು ಮಾಡ್ತಾ ಇರುವುದಾಗಿ ಅವರು ಆಡಿಯೋ ಕ್ಲಿಪ್ಪಿಂಗನ್ನು ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಹೇಳಿದರು. ಧಾರ್ಮಿಕ ಪಂಡಿತರು ಮತ್ತು ಹಿರಿಯ ಆಧ್ಯಾತ್ಮಿಕ ಜೀವಿಗಳ ಮಾರ್ಗದರ್ಶನದಲ್ಲಿ 11 ದಿನಗಳ ಅನುಷ್ಠಾನವನ್ನು ನಾನು ಆರಂಭಿಸಿದ್ದೀನಿ ಅಂತ ಹೇಳಿದರು. ಅನುಷ್ಠಾನದಲ್ಲಿ ತುಂಬ ವಿಷಯಗಳಿರ್ತವೆ. ದಿನದ ಕೆಲವು ಗಂಟೆಗಳು ಮಾತನಾಡದೇ ಇರುವುದು, ಮಿತವಾದ ಆಹಾರ ಸೇವಿಸೋದು, ಸಾಧ್ಯ ಆದರೆ ನೆಲದ ಮೇಲೆ ಮಲಗಬೇಕು, ಈ ರೀತಿಯಾದ ಅನುಷ್ಠಾನಗಳಿರ್ತವೆ. ಅಂಥ ಅನುಷ್ಠಾನವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 11 ದಿನಗಳ ಕಾಲ ಮಾಡ್ತಾರೆ. ಆನಂತರ ಪ್ರಾಣ ಪ್ರತಿಷ್ಠಾಪನೆಗೆ ಬರ್ತಾರೆ. ಅವರು ಆವಾಗಲೇ ಹೇಳಿದರು, ಅಂದರೆ ಇಡೀ ದೇಶದ ಜನರ ಪರವಾಗಿ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಳ್ಳುವ ಸೌಭಾಗ್ಯ ನನಗೆ ಸಿಕ್ಕಿದೆ ಅನ್ನುವ ಮಾತನ್ನು ಹೇಳಿದರು. ಇವತ್ತು ಹಲವು ದೇವಸ್ಥಾನಗಳಿಗೆ ಹೋಗಿದ್ರು. ಮೊನ್ನೆ ನಾಸಿಕ್ ಪಂಚವಟಿಗೆ ಹೋಗಿದ್ರು, ಇವತ್ತು ಲೇಪಾಕ್ಷಿಗೆ ಬಂದಿದ್ರು. ಎರಡೂ ದೇವಸ್ಥಾನಗಳು ರಾಮಾಯಣದೊಂದಿಗೆ ನೇರವಾಗಿ ಬೆಸೆದುಕೊಂಡಿರುವಂಥ ದೇವಸ್ಥಾನಗಳು. ನಾಳೆ ಕೇರಳದ ಗುರುವಾಯೂರು, ತ್ರಿಪ್ರಯಾರ್ಗೆ ಪ್ರಧಾನಮಂತ್ರಿಗಳು ಹೋಗ್ತಾರೆ. ಜನವರಿ 12 ನಾಸಿಕ್ ಜಿಲ್ಲೆಯ ಕಾಲಾರಾಮ್ ಮಂದಿರದಲ್ಲಿ ಪೂಜೆಯನ್ನು ಮಾಡಿದ್ರು. ಕಾಲಾರಾಮ್ ಮಂದಿರದ ತುಂಬ ಡಿಟೇಲನ್ನು ನಾನು ಹೇಳಿದ್ದೆ ನಿಮಗೆ. ಪೇಶ್ವೆಯ ಒಬ್ಬರಿಗೆ, ಅಲ್ಲಿ ಆಳ್ತಾ ಇದ್ದಂಥ ಪೇಶ್ವೆ ಒಬ್ಬರಿಗೆ 17ನೇ ಶತಮಾನದಲ್ಲಿ ಕನಸಿನಲ್ಲಿ ಬಂದು ರಾಮಲಲ್ಲಾ ಅಲ್ಲಿದ್ದಾರೆ ಅಂತ ಹೇಳುವಂಥ ಕನಸು ಬೀಳುತ್ತೆ ಅವರಿಗೆ. ಅಲ್ಲಿ ಹೋಗಿ ನೋಡಿದಾಗ ಆ ಮೂರ್ತಿ ಸಿಗುತ್ತೆ. ಅದಕ್ಕೆ ಕಪ್ಪು ಮೂರ್ತಿ, ಕಪ್ಪು ಶಿಲೆಯಿಂದ ದೇವಸ್ಥಾನವನ್ನು ಕಟ್ಟಿಸ್ತಾರೆ. ಕಪ್ಪು ರಾಮ ಆಗಿರೋದ್ರಿಂದ ಕಾಲಾರಾಮ್ ದೇವಸ್ಥಾನ ಅಂತ ಅದಕ್ಕೆ ಹೆಸರು. ಬಹಳ ಪ್ರಸಿದ್ಧ ದೇವಸ್ಥಾನ. 1930ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ನೇತೃತ್ವದಲ್ಲಿ ದಲಿತರಿಗೆ ಅಲ್ಲಿ ಪ್ರವೇಶ ಕೊಡಬೇಕು ಅನ್ನುವಂಥ ಹೋರಾಟ ನಡೆದಿತ್ತು. ಆನಂತರ ದಲಿತರಿಗೆ ಪ್ರವೇಶ ಆರಂಭ ಆಯಿತು. ಕಾಲಾರಾಮ್ ದೇವಸ್ಥಾನದ ಮಹತ್ವ ಅದಾದರೆ, ಇನ್ನೊಂದು ಕಡೆ ನಾಸಿಕ್, ಎಲ್ರಿಗೂ ಗೊತ್ತಿರುವಂಥ ಕಥೆ ರಾಮಾಯಣದಲ್ಲಿ ಸೀತಾಪಹರಣ. ಪಂಚವಟಿಯಲ್ಲಿದ್ದಂಥ ಸಂದರ್ಭದಲ್ಲಿ, ಈಗಿನ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಪಂಚವಟಿಯಲ್ಲಿ ಶ್ರೀರಾಮಚಂದ್ರ, ಲಕ್ಷ್ಮಣ ಮತ್ತು ಸೀತಾಮಾತೆ ಇದ್ದಂಥ ಸಂದರ್ಭದಲ್ಲಿ ಮಾರುವೇಷದಲ್ಲಿ ಬಂದ ರಾವಣ ಸೀತೆಯನ್ನು ಅಪಹರಣ ಮಾಡ್ದ ಅಲ್ಲಿಂದ. ಅದಕ್ಕೆ ಹಿನ್ನೆಲೆಯಾಗಿರುವಂಥ ಒಂದು ಕಥೆ ಏನು? ಶೂರ್ಪನಖಿ, ರಾವಣನ ಸಹೋದರಿ. ಆಕೆ 14,000 ಸೈನಿಕರ ದಂಡಿನೊಂದಿಗೆ ಶ್ರೀಲಂಕೆಯನ್ನು ದಾಟ್ಕೊಂಡು ಭಾರತಕ್ಕೆ ಬಂದಿರ್ತಾಳೆ. ಕಾಡು ಮೇಡುಗಳಲ್ಲಿ ಅಲೆದಾಡ್ತಿರ್ತಾಳೆ. ರಾಮನನ್ನು ನೋಡಿ ಪರವಶಳಾಗ್ತಾಳೆ. ರಾಮನನ್ನು ಮೋಹಿಸಬೇಕು ಅಂತ ಬಯಸ್ತಾಳೆ. ರಾಮನನ್ನು ತನ್ನವರಾಗಿಸ್ಕೊಳ್ಬೇಕು ಅಂತ. ಆಕೆಯ ಕಲ್ಚರ್ಗೆ ಅದು ಓಕೆ ಇತ್ತು. ರಾಮ ಮದುವೆ ಆಗಿದೆ, ನಾನು 2ನೇ ಹೆಂಡ್ತಿ, ಅವಳು ಮೊದಲನೇ ಹೆಂಡ್ತಿ, ಸೋ ವಾಟ್ ಅನ್ನೋ ಥರ. ಆದರೆ ರಾಮ ಹೇಳ್ತಾನೆ, ನಾನು ಏಕಪತ್ನಿ ವೃತಸ್ಥ ಅಂತ. ಸೀತೆಯ ಕಾರಣಕ್ಕಾಗಿ ರಾಮನನ್ನು ವರೆಸ್ತಾ ಇಲ್ಲ ಅಂತ ಶೂರ್ಪನಖಿ ಸಿಟ್ಟಿಗೆದ್ದು ಸೀತೆಯನ್ನು ಹೊಡೆಯೋದಕ್ಕೆ ಹೋದಾಗ ಲಕ್ಷ್ಮಣ ಆಕೆಯ ಮೂಗನ್ನು ಕತ್ತರಿಸಿದ. ಶೂರ್ಪನಖಿಯ ಮೂಗು ಕತ್ತರಿಸಿ ಅಲ್ಲಿ ಬಿತ್ತು. ಅದು ನಾಸಿಕ್ ಆಯಿತು. ನಾಸಿಕ ಅಂದರೆ ಮೂಗು. ಸಂಸ್ಕೃತದಲ್ಲಿ ನಾಸಿಕ ಅಂದರೆ ಮೂಗು, ಹಿಂದಿಲಿ ನಾಕ್ ಅಂತಾರೆ. ಅದೇ ಮುಂದೆ ನಾಸಿಕ್ ಆಗಿ ಪ್ರಸಿದ್ಧಿಯನ್ನು ಪಡೀತು ಅಂತ. 12ನೇ ತಾರೀಕು ಅಲ್ಲಿ ಪೂಜೆ ಮಾಡಿದ್ರು. 14ನೇ ತಾರೀಕು ದೆಹಲಿಯ ತಮ್ಮ ನಿವಾಸದಲ್ಲಿ ಪೊಂಗಲ್ ಆಚರಣೆಯಲ್ಲಿ ಪಾಲ್ಗೊಂಡರು. 16ನೇ ತಾರೀಕು ಅಂದರೆ ಇವತ್ತು ಆಂಧ್ರದ ಲೇಪಾಕ್ಷಿ ವೀರಭದ್ರೇಶ್ವರನಿಗೆ ಪೂಜೆ ಮಾಡಿದ್ರು. ದೇವಸ್ಥಾನದ ಆವರಣದಲ್ಲಿ ರಾಮನಾಮ ಭಜನೆ ಮಾಡಿದ್ರು. ಇವತ್ತೇ ನ್ಯಾಷನಲ್ ಅಕಾಡೆಮಿ ಆಫ್ ಕಸ್ಟಮ್ಸ್, ಟ್ಯಾಕ್ಸಸ್ ಆ್ಯಂಡ್ ನಾರ್ಕೋಟಿಕ್ಸ್ ಕ್ಯಾಂಪಸ್ನ ಉದ್ಘಾಟನೆಯನ್ನು ಮಾಡಿದ್ರು. ಅದರ ಬಗ್ಗೆ ಇನ್ನೊಂದು ಸಲ ವಿವರವಾಗಿ ಮಾತಾಡೋಣ. ಕನ್ನಡಿಗ ಅಧಿಕಾರಿಯೊಬ್ಬರ ನೇತೃತ್ವದಲ್ಲಿ ಅವರ ಕನಸಿನಂತೆ ರೂಪುಗೊಂಡಿರುವಂಥ ಅಕಾಡೆಮಿ ಅದು. 600 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಭಾರತದಲ್ಲಿ ಅಂಥ ಇನ್ನೊಂದು ಅಕಾಡೆಮಿ ಇಲ್ಲ. ಕಸ್ಟಮ್ಸ್ ಮತ್ತು ನಾರ್ಕೋಟಿಕ್ಸ್ ಅಧಿಕಾರಿಗಳಿಗೆ ತರಬೇತಿ ಕೊಡುವುದಕ್ಕಾಗಿಯೇ ಲೇಪಾಕ್ಷಿಯಲ್ಲಿ ನಿರ್ಮಾಣಗೊಂಡಿರುವಂಥ ಅಕಾಡೆಮಿ. ಇನ್ನೊಂದು ಸಲ ಮಾತಾಡೋಣ ಅದಕ್ಕೆ. ಇನ್ನು ಆಂಧ್ರದ ಪಾಲಸಮುದ್ರಂನಲ್ಲಿ ನೂತನ ಕ್ಯಾಂಪಸನ್ನು ಉದ್ಘಾಟಿಸಿ ಮಾತಾಡಿದ್ರು. ಕೇರಳದ ಕೊಚ್ಚಿಯಲ್ಲಿ ರೋಡ್ ಶೋ ಮಾಡಿದ್ರು. ನಾಳೆ ಗುರುವಾಯೂರು ದೇವಸ್ಥಾನದಲ್ಲಿ ವಿಶೇಷ ಪೂಜೆಯಲ್ಲಿ ಪಾಲ್ಗೊಳ್ತಾರೆ. ತ್ರಿಪ್ರಯಾರ್ ಶ್ರೀರಾಮಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಮಂದಿರ ಉದ್ಘಾಟನೆಯ ಮುನ್ನ ರಾಮನಾಮ ಜಪ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಇವತ್ತಿನಿಂದ 2 ದಿನ ಆಂಧ್ರ ಪ್ರದೇಶ, ಕೇರಳದಲ್ಲಿರ್ತೀನಿ. ಲೇಪಾಕ್ಷಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸ್ತೀನಿ. ತೆಲುಗಿನಲ್ಲಿರುವ ರಂಗನಾಥ ರಾಮಾಯಣದ ಪದ್ಯ ಕೇಳ್ತೀನಿ. 17ನೇ ತಾರೀಕು ಕೇರಳದ ಗುರುವಾಯೂರು ದೇವಸ್ಥಾನ, ತ್ರಿಪ್ರಯಾರ್ ರಾಮಸ್ವಾಮಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸ್ತೀನಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇನ್ನು ಲೇಪಾಕ್ಷಿ ರಾಮಾಯಣಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಮುಖ ಘಟನೆ ನಡೆದ ಸ್ಥಳ ಅಂತ ಪ್ರತೀತಿ.
ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಪಂಚವಟಿಯಲ್ಲಿ ಸೀತಾಪಹರಣ ಆಗುತ್ತೆ. ಮಾರುವೇಷದಲ್ಲಿ ಬಂದ ರಾವಣ ಸೀತೆಯನ್ನು ತನ್ನ ಪುಷ್ಪಕ ವಿಮಾನದಲ್ಲಿ ಕೂರಿಸ್ಕೊಂಡು ಲಂಕೆಯ ದಿಕ್ಕಿಗೆ ಹಾರ್ತಾನೆ. ತನ್ನ ರಾಜ್ಯದ ದಿಕ್ಕಿಗೆ, ಶ್ರೀಲಂಕೆಯ ದಿಕ್ಕಿಗೆ ಹಾರ್ತಾನೆ. ಸೀತೆಯ ಆಕ್ರಂದನವನ್ನು ಕೇಳಿ ಆಕೆಯನ್ನು ರಕ್ಷಿಸುವುದಕ್ಕೆ ಜಟಾಯು ಬರ್ತಾನೆ. ಒಂದು ಪಕ್ಷಿ, ದೊಡ್ಡ ಪಕ್ಷಿ, ಸೀತೆಯನ್ನು ರಕ್ಷಿಸಬೇಕು ಅಂತ. ಜಟಾಯುವಿನ ಮೇಲೆ ರಾವಣ ಖಡ್ಗದಿಂದ ದಾಳಿಯನ್ನು ನಡೆಸಿದಾಗ ಜಟಾಯುವಿನ ರೆಕ್ಕೆ ಕತ್ತರಿಸುತ್ತೆ. ಜಟಾಯು ಹಾರೋದಕ್ಕಾಗದೆ ಕೆಳಗೆ ಕುಸಿದು ಬೀಳುತ್ತೆ, ಭೂಮಿಯ ಮೇಲೆ ಬೀಳುತ್ತೆ. ಆ ಜಟಾಯು ಬಿದ್ದ ಜಾಗ ಲೇಪಾಕ್ಷಿ. ಸೀತೆಯನ್ನು ಹುಡುಕಿಕೊಂಡು ರಾಮ ಬಂದಾಗ ರಕ್ತಸಿಕ್ತವಾಗಿ ನರಳಾಡ್ತಾ ಇದ್ದ ಜಟಾಯುವನ್ನು ನೋಡ್ತಾನೆ. ಜಟಾಯುವಿಗೆ ಲೇಪಕ್ಷಿ ಅಂದಂತೆ ರಾಮ. ಲೇಪಕ್ಷಿ ಅಂದರೆ ಎದ್ದೇಳು ಪಕ್ಷಿ ಅಂತ. ಏ ಪಕ್ಷಿಯೇ ಎದ್ದೇಳು ಅಂತ ರಾಮ ಹೇಳ್ತಾನೆ. ಜಟಾಯುವಿಗೆ ಹೇಳೋದಕ್ಕಾಗೋದಿಲ್ಲ. ಜಟಾಯು ಹೇಳ್ತಾನೆ, ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದ. ಸೀತೆಯನ್ನು ರಕ್ಷಿಸೋ ಪ್ರಯತ್ನ ನಾನು ಮಾಡಿದೆ, ಆಗಲಿಲ್ಲ. ರಾವಣನ ಹೊಡೆತಕ್ಕೆ ರೆಕ್ಕೆ ಕತ್ತರಿಸಿಕೊಂಡು ಬಿದ್ದಿದ್ದೀನಿ ಅಂತ ಹೇಳಿ ಜಟಾಯು ಅಲ್ಲಿ ಪ್ರಾಣತ್ಯಾಗ ಮಾಡ್ತಾನೆ. ಜಟಾಯುವಿನ ಒಂದು ಪ್ರತಿಮೆಯನ್ನು ಇಲ್ಲೂ ಕೂಡ ಮಾಡಲಾಗಿದೆ. ರಾಮ ಮಂದಿರದ ಆವರಣದಲ್ಲಿ ಕೂಡ ಲೇಪಾಕ್ಷಿಯಲ್ಲಿ ಆ ಘಟನೆ ನಡೆದದ್ದು ಅನ್ನುವಂಥ ಪ್ರತೀತಿ ಅಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ರಾಮನಾಮ ಸ್ಮರಣೆಯಲ್ಲಿ ಭಾಗಿಯಾದರು, ಪೂಜಾ ಕೈಂಕರ್ಯಗಳನ್ನು ಕೈಗೊಂಡರು. ಅಲ್ಲೊಂದು ವೀರಭದ್ರ ದೇವಸ್ಥಾನದಲ್ಲಿ ಏಕಶಿಲಾ ನಂದಿ ವಿಗ್ರಹ ಇದೆ, ಅದು ಕೂಡ ಇನ್ನೊಂದು ವೈಶಿಷ್ಟ್ಯ ಲೇಪಾಕ್ಷಿದು. ಇದೇ ಸಂದರ್ಭದಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ಸಂಬಂಧಿಸಿದ ಚರ್ಚೆಗಳು, ಪರ ವಿರುದ್ಧ ಅಭಿಪ್ರಾಯಗಳ ಚರ್ಚೆ ಕೂಡ ಆಗ್ತಾ ಇದೆ. ಈ ಅಪೂರ್ಣ ರಾಮ ಮಂದಿರವನ್ನು ಲೋಕಾರ್ಪಣೆ ಮಾಡಲಾಗ್ತಾ ಇದೆ. ಅಪೂರ್ಣ ರಾಮ ಮಂದಿರವನ್ನು ಲೋಕಾರ್ಪಣೆ ಮಾಡಲಾಗ್ತಾ ಇದೆ ಅಂತ ಇಂಥ ಉದಾಹರಣೆಗಳು ಇಲ್ಲವ? ಈಗ ಶಂಕರಾಚಾರ್ಯ ಪೀಠಗಳು, ಒಂದು ಶಂಕರಾಚಾರ್ಯ ಪೀಠದವರು ಸ್ಪಷ್ಟವಾಗಿ ಹೇಳಿದ್ರು ಅಪೂರ್ಣ ರಾಮ ಮಂದಿರ ಅಂತ. ಅವರು ವಿವರಗಳನ್ನು ಹೇಳ್ತಾರೆ. ಒಂದು ಮಂದಿರ ಅನ್ನುವುದೇ ದೇವರ ಇಡೀ ದೇಹ ಅಂತ ನಾವು ಅಂದ್ಕೊಳ್ತೀವಿ ಅಂತ ವಿವರಿಸ್ತಾ ಯಾವ್ಯಾವ ಮಂದಿರದ ಯಾವ್ಯಾವ ಭಾಗ ಆ ದೇವರ ಯಾವ್ಯಾವ ದೇಹದ ಭಾಗ ಅನ್ನೋದನ್ನು ಕೂಡ ವಿವರಿಸಿದ್ದಾರೆ. ಅರ್ಧ ದೇಹದಲ್ಲಿ ಹೆಂಗೆ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಅರ್ಧ ದೇಹದಲ್ಲಿ ಹೆಂಗೆ ಲೋಕಾರ್ಪಣೆ ಮಾಡುವುದಕ್ಕೆ ಸಾಧ್ಯ ಅಂತ. ಇನ್ನೊಂದು ಶಂಕರ ಪೀಠದವರು, ಅವ್ರದ್ದು ವಾದ ಬೇರೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ವಿಗ್ರಹವನ್ನು ಮುಟ್ತಾರೆ, ಶಾಸ್ತ್ರಗಳಲ್ಲಿದೆ ಯಾರು ಮುಟ್ಟಬೇಕು ಯಾರು ಮುಟ್ಟಬಾರ್ದು ಅಂತ ಶಾಸ್ತ್ರಗಳಲ್ಲಿದೆ. ಹಾಗಿದ್ದ ಮೇಲೆ ಅವರು ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ನಾವು ಕೂತ್ಕೊಂಡು ಚಪ್ಪಾಳೆ ಹೊಡೆಯೋಕ್ಕೆ ಹೋಗ್ಬೇಕಾ ಅಂತ ಕೇಳ್ತಾರೆ. ಇರಲಿ, ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋ ಚರ್ಚೆಯನ್ನು ಜನರಿಗೆ ಬಿಟ್ಟು ಬಿಡೋಣ. ಅಪೂರ್ಣ ರಾಮ ಮಂದಿರದ ಲೋಕಾರ್ಪಣೆ, ಇದರ ಬಗ್ಗೆ ಇತಿಹಾಸ ನೋಡ್ತಾ ಹೋದರೆ ನಾನು ಕೂಡ ಅನೇಕರನ್ನು ಕೇಳಿದೆ, ಇದು ಅಪೂರ್ಣ ಮಂದಿರ ಅಲ್ವಾ, ನಿಜವಾಗ್ಲೂ ಒಂದು ಲಾಜಿಕ್ ಇದೆ ಅಲ್ವಾ ಅವ್ರು ಹೇಳ್ತಾ ಇರೋದ್ರಲ್ಲಿ ಅಂತ. ಅವ್ರು ಇನ್ನೊಂದು ಲಾಜಿಕ್ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ದೇವಸ್ಥಾನ ಕಟ್ಸೋಕೆ ಶುರು ಮಾಡ್ತಿದ್ರು. ಒಬ್ಬ ರಾಜ ದೇವಸ್ಥಾನ ಕಟ್ಸೋದಕ್ಕೆ ಶುರು ಮಾಡಿದ್ರೆ ಅವನು ಮೊಮ್ಮಗನ ಕಾಲಕ್ಕೆ ಮುಗಿತಿತ್ತದು. ರಾಜರಾದಂಥವರು ಗರ್ಭಗುಡಿಯ ಕಾರ್ಯವನ್ನು ಪೂರ್ತಿ ಮಾಡಿ ದೇವರಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಿದ್ರು. ಅವ್ರ ಮಕ್ಕಳು ಮೊಮ್ಮಕ್ಕಳು ಮುಂದಿನ ತಲೆಮಾರುಗಳ ದೇವಸ್ಥಾನವನ್ನು ಕಟ್ತಾ ಇದ್ರು. ಕೆಲವು ದೇವಸ್ಥಾನಗಳು 100ರಿಂದ 150 ವರ್ಷಗಳನ್ನು ತೆಗೆದುಕೊಂಡಿದ್ದಾವೆ ಕಂಪ್ಲೀಟಾಗಿ ಕಟ್ಟಿ ಮುಗಿಸೋದಕ್ಕೆ. ಹಾಗಾದರೆ ಅಜ್ಜ ಆರಂಭಿಸಿದ ದೇವಸ್ಥಾನಕ್ಕೆ ಮೊಮ್ಮಗ ಪ್ರಾಣ ಪ್ರತಿಷ್ಠಾಪನೆ ಮಾಡದ್ನ ಅಂತ ಅರ್ಥನ ಅನ್ನುವ ಆ ತಾರ್ಕಿಕವಾದ ಪ್ರಶ್ನೆಯನ್ನು ಕೇಳ್ತಾರೆ. ಇವತ್ತು ಅವಿಮುಕ್ತೇಶ್ವರಾನಂದ ಸರಸ್ವತಿ ಜ್ಯೋತಿರ್ಮಠ ಉತ್ತರಾಖಂಡ ಅವ್ರು ಹೇಳ್ತಾರೆ, ಶಂಕರಾಚಾರ್ಯ ಮಠದ ಜಗದ್ಗುರು ಶಾಸ್ತ್ರ ವಿಧಿ ಪಾಲಿಸಬೇಕಾಗತ್ತೆ. ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಶಾಸ್ತ್ರ ವಿಧಿಗಳನ್ನು ಉಪೇಕ್ಷಿಸಲಾಗಿದೆ. ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಸರಿಯಲ್ಲ. ಇಡೀ ದೇವಸ್ಥಾನವನ್ನು ದೇವರ ದೇಹ ಅಂತ ಪರಿಗಣಿಸಲಾಗುತ್ತೆ. ದೇವಸ್ಥಾನದ ಗೋಪುರ ದೇವರ ಕಣ್ಣು, ಕಳಸವನ್ನು ತಲೆ ಅಂತ ಭಾವಿಸಲಾಗುತ್ತೆ. ದೇವಸ್ಥಾನದ ಮೇಲಿನ ಬಾವುಟವನ್ನು ದೇವರ ತಲೆಗೂದಲು ಅನ್ನಲಾಗುತ್ತೆ. ದೇವರ ಕಣ್ಣು ತಲೆ ಇಲ್ಲದೆ ಪ್ರಾಣ ಪ್ರತಿಷ್ಠಾಪನೆ ಸಾಧ್ಯ ಇಲ್ಲ ಅಂತ. ಇತಿಹಾಸವನ್ನು ನೋಡಿದ್ರೆ, ಒಂದು ಇತಿಹಾಸ ಅಂದರೆ ಪುರಾತನ ದೇವಾಲಯಗಳನ್ನು ಕಟ್ಟೋದಕ್ಕೆ ರಾಜ ಮಹಾರಾಜರು ಎಷ್ಟೆಷ್ಟು ಸಮಯ ತೆಗೆದುಕೊಂಡ್ರು ಅಂತ. ಸ್ವಾತಂತ್ರ್ಯೋತ್ತರ ದೇವಸ್ಥಾನ ಒಂದು ನಿರ್ಮಿತ ಆಯ್ತಲ್ಲ, ಸೋಮನಾಥ ದೇವಸ್ಥಾನ, ಅದ್ರ ಕಥೆ ಒಂಚೂರು ನೋಡೋಣ ಏನಾಗಿತ್ತು ಅಂತ ಒಂದು ಸಣ್ಣ ಬ್ರೇಕ್ ಆದ್ಮೇಲೆ. ಟರ್ಬೋ ಸ್ಟೀಲ್ ಪ್ರೆಸೆಂಟ್ಸ್ ನ್ಯೂಸ್ ಅವರ್ ಪವರ್ಡ್ ಬೈ ಸಾಯಿ ಶುಭ್ ಟೂರ್ಸ್. ಅಪೂರ್ಣ ರಾಮ ಮಂದಿರದ ಲೋಕಾರ್ಪಣೆ ಚರ್ಚೆಯ ಮೇಲೆ ಚರ್ಚೆಗಳಾಗ್ತಾ ಇದ್ದಾವೆ.
ಇದನ್ನು ಆರಂಭಿಸಿದ್ದು ಬಹುಶಃ ಶಂಕರಾಚಾರ್ಯ ಪೀಠದ ಸ್ವಾಮೀಜಿಗಳು. ಅವಿಮುಕ್ತೇಶ್ವರಾನಂದ ಸರಸ್ವತಿ ಜ್ಯೋತಿರ್ಮಠ ಉತ್ತರಾಖಂಡ ಅವರ ಹೇಳಿಕೆಯನ್ನು ಓದಿ ಹೇಳಿದೆ ನಾನು ನಿಮಗೆ. ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಸರಿಯಲ್ಲ. ಇಡೀ ದೇವಸ್ಥಾನವನ್ನು ದೇವರ ದೇಹ ಅಂತ ಪರಿಗಣಿಸಲಾಗುತ್ತೆ. ದೇವಸ್ಥಾನದ ಗೋಪುರ ದೇವರ ಕಣ್ಣು, ಕಳಸವನ್ನು ತಲೆ ಅಂತ ಭಾವಿಸಲಾಗುತ್ತೆ. ದೇವಸ್ಥಾನದ ಮೇಲಿನ ಬಾವುಟವನ್ನು ದೇವರ ತಲೆಗೂದಲು ಅನ್ನಲಾಗುತ್ತೆ. ದೇವರ ಕಣ್ಣು ತಲೆ ಇಲ್ಲದೆ ಪ್ರಾಣ ಪ್ರತಿಷ್ಠಾಪನೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ನಾನು ಇದೇ ಪ್ರಶ್ನೆಯನ್ನು ತಾರ್ಕಿಕವಾಗಿ, ಅಂದರೆ ಸಹಜ ಅಲ್ವಾ, ಈ ವಾದ ಸರಿಗಿದೆ ಅಲ್ವಾ, ಇದನ್ನ ಅರ್ಧಂಬರ್ಧ ಆಗಿರೋ ದೇವಸ್ಥಾನದಲ್ಲಿ ಯಾಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಕೆಲವರು ಹಿಂದಿನ ಮಹಾರಾಜರುಗಳ ಕಟ್ಟಿಸಿದ ಭವ್ಯ ದೇವಸ್ಥಾನಗಳ ಉದಾಹರಣೆಯನ್ನು ಹೇಳಿದ್ರು. ಆಯಿತು, ಅದು ಆವಾಗಿನ ಕಾಲದಲ್ಲಿ ಆವಾಗಿನ ಅನುಕೂಲಕ್ಕೇನೋ ಆಯ್ತಪ್ಪ ಅನ್ಕೊಳ್ಳೋಣ. ಆ ನಂತರದ ದಿನಗಳಲ್ಲಿ ಒಂದು ಮಂದಿರದ ಪುನರ್ನಿರ್ಮಾಣ, ನಾನಿದನ್ನು ರಾಮ ಮಂದಿರವನ್ನು ನಾಗರಿಕತೆಯ ಪುನರುತ್ಥಾನ ಅಂತ ಕರೆದೆ. ನಾನಿದನ್ನ ಭಾರತೀಯತೆಯ ಪುನರುತ್ಥಾನ. ಇದು ಇಂಡಿಕ್ ರಿನೇಸನ್ಸ್. ಆ ಇಂಡಿಕ್ ರಿನೇಸನ್ಸ್ಗೆ ಸಾಕ್ಷಿ ಅನ್ನುವಂಥ ಎರಡನೆಯ ದೇವಸ್ಥಾನ ಇದು, ಮೊದಲನೆಯದಲ್ಲ. ಮೊದಲನೆಯ ದೇವಸ್ಥಾನ ಕಾಂಗ್ರೆಸ್ ಅವಧಿಯಲ್ಲೇ ಆಗಿತ್ತು. ಕಾಂಗ್ರೆಸ್ ಅವಧಿ ಅಂತ ಹೇಳಬೇಕಷ್ಟೇ. ಈಗಿನಂತೆ ಪ್ರಧಾನಮಂತ್ರಿಗಳೇ ಅದಕ್ಕೆ ನಿಂತ್ಕೊಂಡು ಬಿಟ್ಟಿದ್ರು, ಸರ್ಕಾರವೇ ಅದರಲ್ಲಿ ಆಸಕ್ತಿ ವಹಿಸಿತ್ತು ಅಂತ ಹೇಳಲಾರೆ. ಯಾಕಂದರೆ ಜೊತೆಗೆ ನಿಂತ್ಕೊಳ್ಳೋದು ಬೇರೆ, ನೇರ ವಿರೋಧವನ್ನೂ ಮಾಡಿದ್ರು ಪಂಡಿತ್ ಜವಾಹರ್ಲಾಲ್ ನೆಹರು. ಭಾರತಕ್ಕೆ ಸ್ವಾತಂತ್ರ್ಯ 1942ರಲ್ಲಿ ಬಂತು. 1950ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ 3 ವರ್ಷಗಳ ನಂತರ ಸೋಮನಾಥ ದೇವಸ್ಥಾನದ ಪುನರ್ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಲಾಯಿತು. 1950ನೇ ಇಸ್ವಿ ಮೇ 4ನೇ ತಾರೀಕು 5ನೇ ತಾರೀಕಿಗೂ ಮಾಡ್ತಾರೆ. ಅದರಲ್ಲಿ ಆಸಕ್ತಿ ಅಂತ ಇದ್ದದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ರಿಗೆ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ವೇವ್ ಲೆಂತ್ಗೆ ಮ್ಯಾಚ್ ಆಗ್ತಾ ಇದ್ದಂಥ ಅನೇಕರಿಗೆ, ಇನ್ಕ್ಲೂಡಿಂಗ್ ಮಹಾತ್ಮ ಗಾಂಧಿ. ವಿರೋಧ ಇದ್ದದ್ದು ಯಾರ್ದು? ಪಂಡಿತ್ ಜವಾಹರ್ಲಾಲ್ ನೆಹರು. ಇದು ಯಾಕೆ ಬೇಕು ನಮಗೆ ಅಂತ ಕೇಳ್ತಾರೆ ಅವರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ವಿರೋಧದ ನಡುವೆ ಈಗಿನ ಥರ ಅದಕ್ಕೂ ಒಂದು ಟ್ರಸ್ಟ್ ನಿರ್ಮಾಣ ಆಗಿತ್ತು. ಈಗ ಹೆಂಗೆ ರಾಮ ಮಂದಿರದ ನಿರ್ಮಾಣಕ್ಕೆ ಜನಸಾಮಾನ್ಯರಿಂದ ದೇಣಿಗೆ ಸಂಗ್ರಹಿಸಲಾಯಿತು, ನೆನಪಿಟ್ಕೊಳ್ಳಿ, ಈ ದೇಶದ 13 ಕೋಟಿ ಕುಟುಂಬಗಳ ದೇಣಿಗೆ ಕೊಟ್ಟಿದ್ದಾವೆ. 13 ಕೋಟಿ ಕುಟುಂಬಗಳು 3,500 ಕೋಟಿಗಿಂತಲೂ ಹೆಚ್ಚು ಹಣವನ್ನು ದೇಣಿಗೆಯಾಗಿ ರಾಮ ಮಂದಿರಕ್ಕೆ ಕೊಟ್ಟಿದ್ದಾವೆ. ಅದೇ ರೀತಿಯಲ್ಲಿ ಸೋಮನಾಥ ದೇವಸ್ಥಾನದ ಪುನರ್ನಿರ್ಮಾಣಕ್ಕೂ ಕೂಡ ದೇಣಿಗೆಯನ್ನು ಸಂಗ್ರಹಿಸಲಾಯಿತು. ನಾನು ಹೇಳ್ತಾ ಇರೋದು 1950ರ ಕಥೆಯನ್ನು. 1950 ಮೇ 4ನೇ ತಾರೀಕು 5ನೇ ತಾರೀಕು ಏನೋ ಭೂಮಿ ಪೂಜೆ ಆಗುತ್ತೆ. ಕರೆಕ್ಟಾಗಿ ಒಂದು ವರ್ಷಕ್ಕೆ 1951 ಮೇ 8ನೇ ತಾರೀಕು ಸೋಮನಾಥನಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಹಾಗಾದರೆ ಒಂದು ವರ್ಷದಲ್ಲಿ ಸೋಮನಾಥ ದೇವಸ್ಥಾನದ ಪುನರ್ನಿರ್ಮಾಣ ಆಗಿಬಿಟ್ಟಿತ್ತ? ಒಂದೇ ವರ್ಷದಲ್ಲಿ ಸೋಮನಾಥ ದೇವಸ್ಥಾನದ ಪುನರ್ನಿರ್ಮಾಣ ಆಗಿಬಿಟ್ಟಿತ್ತ? ಇಲ್ಲ. ಬರೀ ಗರ್ಭಗುಡಿಯನ್ನು ಕಟ್ಟಿದರು. ಗರ್ಭಗುಡಿಯನ್ನು ಕಟ್ಟಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು 1951ರಲ್ಲಿ. ಅದು ಮೇನಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ, ಅಕ್ಟೋಬರ್ನಲ್ಲಿ ಚುನಾವಣೆ ಬರುತ್ತೆ. ಈಗ ಹೆಂಗೆ ಚುನಾವಣೆಗಳನ್ನು ಗಮನದಲ್ಲಿಟ್ಕೊಂಡು ಅಯೋಧ್ಯೆಯ ರಾಮ ಮಂದಿರವನ್ನು ಲೋಕಾರ್ಪಣೆ ಮಾಡಲಾಗ್ತಾ ಇದೆ ಅಂತ ಏನು ವಾದಗಳು ಕೇಳಿ ಬರ್ತಾ ಇದೆಯಲ್ಲ, ಆವಾಗಲೂ ಕೂಡ ಚುನಾವಣೆಗಳೇ ಆಗಿದ್ದು. 1951 ಮೇ 11ನೇ ತಾರೀಕು ಸೋಮನಾಥ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ. ಅದೇ ವರ್ಷ ಅಕ್ಟೋಬರ್ 25ನೇ ತಾರೀಕು ಈ ದೇಶದ ಮೊದಲ ಚುನಾವಣೆಗಳು ನಡೆದವು. ಥ್ಯಾಂಕ್ ಗಾಡ್, ದೇವರಿಗೆ ಧನ್ಯವಾದ. ಚುನಾವಣೆಗಳನ್ನು ಗಮನದಲ್ಲಿ ಇಟ್ಕೊಂಡು ಸೋಮನಾಥ ಮಂದಿರವನ್ನು ನಿರ್ಮಿಸಲಾಗ್ತಾ ಇದೆ ಅಂತ ಆರೋಪ ಮಾಡೋರು ಅವತ್ತು ಇರಲಿಲ್ಲ. ದೇಶದ ಪುಣ್ಯ ಅದು. ಅವತ್ತು ಇರಲಿಲ್ಲ. ಅಕ್ಟೋಬರ್ನಲ್ಲಿ ಎಲೆಕ್ಷನ್ ಇಟ್ಕೊಂಡು ಮೇನಲ್ಲಿ ಸೋಮನಾಥ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಾ ನೀವು ಅಂತ ಯಾರೂ ಕೇಳಲಿಲ್ಲ. ಅಪೂರ್ಣ ಮಂದಿರ, ಬರೀ ಗರ್ಭಗುಡಿಯ ಪ್ರಾಣ ಪ್ರತಿಷ್ಠಾಪನೆ ಹೆಂಗೆ ಮಾಡ್ತಾ ಇದ್ದೀರಿ ಅಂತ ಕೂಡ ಅವತ್ತಿನ ಕಾಲದಲ್ಲಿ ಯಾರೂ ಕೇಳಲಿಲ್ಲ. ದೇಶದ ಪುಣ್ಯ ಅದು. ಈಗ ಆಗಸ್ಟ್ 5, 2020 ರಾಮ ಮಂದಿರಕ್ಕೆ ಭೂಮಿ ಪೂಜೆ ನಡೆದಿದ್ದು. ಅಯೋಧ್ಯೆಯ ರಾಮ ಮಂದಿರಕ್ಕೆ ಆಗಸ್ಟ್ 5, 2020ಕ್ಕೆ ಭೂಮಿ ಪೂಜೆ ನಡೆದಿದೆ. ಜನವರಿ 22, 2024ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. 3.5 ವರ್ಷದ ನಂತರ, ಭೂಮಿ ಪೂಜೆಯ 3.5 ವರ್ಷಗಳ ನಂತರ ಮೊದಲ ಅಂದರೆ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಆಗಿದೆ, ಸೆಕೆಂಡ್ ಫ್ಲೋರ್ ಹೆಚ್ಚು ಕಡಿಮೆ ಕಂಪ್ಲೀಟ್ ಆಗಿದೆ,
ಈಗ ಫಸ್ಟ್ ಫ್ಲೋರ್ ಹೆಚ್ಚು ಕಡಿಮೆ ಕಂಪ್ಲೀಟ್ ಆಗಿದೆ, ಸೆಕೆಂಡ್ ಫ್ಲೋರ್ನ ಕೆಲಸ ನಡೀತಾ ಇದೆ ಅನ್ನುವಾಗ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಈಗ ಭೂಮಿ ಪೂಜೆಯ 3.5 ವರ್ಷಗಳ ನಂತರ ಸೋಮನಾಥ ದೇವಸ್ಥಾನ ಭೂಮಿ ಪೂಜೆಯ 1 ವರ್ಷದ ನಂತರ ಪ್ರಾಣ ಪ್ರತಿಷ್ಠಾಪನೆ. ಚುನಾವಣೆಗಳ ದೇಶದಲ್ಲಿ ಆವಾಗಲೂ ನಡೆದು ಈಗಲೂ ನಡೀತು. ಆವಾಗ ಪ್ರಧಾನಮಂತ್ರಿಯ ವಿರೋಧದ ಮಧ್ಯೆ ದೇವಸ್ಥಾನದ ಪುನರ್ನಿರ್ಮಾಣ ಆಗಿದ್ದು. ಯಾಕೆ ಬೇಕಿದ್ದು ಅಂತ ಕೇಳಿದ್ರು ಪಂಡಿತ್ ಜವಾಹರ್ಲಾಲ್ ನೆಹರು. ಬಾಬು ರಾಜೇಂದ್ರ ಪ್ರಸಾದರು ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗುವಾಗ ಆನ್ ರೆಕಾರ್ಡ್ ಲೆಟರ್ ಬರೆದ್ರು ಜವಾಹರ್ಲಾಲ್ ನೆಹರು, ಹೋಗಬಾರ್ದು, ನೀವು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬಾರ್ದು ಅಂತ. ತಾವು ಯಾಕೆ ಹೋಗ್ತೀವಿ ಅಂತ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಪತ್ರ ಬರೆದರು. ದಿಸ್ ಕಂಟ್ರಿ ಈಸ್ ನೀದರ್ ಇರ್ರಿಲಿಜಿಯಸ್ ನಾರ್ ಆಂಟಿ ರಿಲಿಜಿಯಸ್ ಅಂತ ಹೇಳಿದ್ರು. ಇದು ಧರ್ಮ ವಿರೋಧಿ ದೇಶವೂ ಅಲ್ಲ, ಧರ್ಮ ರಹಿತ ದೇಶವೂ ಅಲ್ಲ ಅಂತ ಪತ್ರ ಬರೆದು ಪಾಲ್ಗೊಂಡ್ರು. ಪ್ರಧಾನಮಂತ್ರಿಗಳ ಬೇಡ ಅಂದಾಗಲೂ ಕೂಡ ರಾಷ್ಟ್ರಪತಿಗಳು ಹೋಗಿ ಆವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ಅಂದರೆ ಈ ಸಮಯ ಸಂದರ್ಭಕ್ಕೆ ತಕ್ಕನಾಗೆ ಆರೋಪಗಳು ಬರ್ತಾವ ಅಂತ. KM ಮುನ್ಷಿ ಅನ್ನುವಂಥ ಮಿನಿಸ್ಟ್ರು, ಅವ್ರದ್ದು ವಿಶೇಷವಾದ ಆಸಕ್ತಿ ಇತ್ತು ಸೋಮನಾಥ ದೇವಸ್ಥಾನದ ಪುನರ್ನಿರ್ಮಾಣದಲ್ಲಿ. ನಾನು ಹೇಳಿದ್ನಲ್ಲ, 1951ರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ದೇವಸ್ಥಾನ ಮುಗಿದಿದ್ದೆ ಆವಾಗ 1965ರಲ್ಲಿ ಮುಗೀತು. 65ರಲ್ಲಿ 14 ವರ್ಷಗಳ ನಂತರ, ಪ್ರಾಣ ಪ್ರತಿಷ್ಠಾಪನೆಯಾದ 14 ವರ್ಷಗಳ ನಂತರ ಸೋಮನಾಥ ದೇವಾಲಯದ ನಿರ್ಮಾಣ ಕಾರ್ಯ ಪೂರ್ತಿಗೊಂಡದ್ದು. ಮೇ 13, 1965ರಲ್ಲಿ ಸಭಾಮಂಟಪ ಮತ್ತು ಗೋಪುರದ ನಿರ್ಮಾಣ ಕಾರ್ಯ ಪೂರ್ತಿಯಾಗುತ್ತೆ. ಸೋಮನಾಥ ಟ್ರಸ್ಟ್ನ ಮುಖ್ಯಸ್ಥ ದಿಗ್ವಿಜಯ್ ಸಿನ್ಹಾ ಮಹಾರುದ್ರ ಯಾಗ ಮಾಡ್ತಾರೆ. ದೇವಸ್ಥಾನದ ನಿರ್ಮಾಣ ಕಂಪ್ಲೀಟ್ ಆಯಿತು ಅಂತ. ಮೇ 13, 1965 ಮಧ್ಯಾಹ್ನ 12:30 ಮುಹೂರ್ತ ಇಟ್ಟು ಮಂದಿರದ ಮೇಲೆ ಕಳಸ ಮತ್ತು ಬಾವುಟಗಳನ್ನು ಹಾರಿಸ್ತಾರೆ. ಕಳಸ ಪ್ರತಿಷ್ಠಾಪನೆ ಮಾಡಿ ಬಾವುಟವನ್ನು ಹಾರಿಸಿದ್ರು 1965ರಲ್ಲಿ. ಪ್ರಾಣ ಪ್ರತಿಷ್ಠಾಪನೆಯಾಗಿದ್ದು 1951ರಲ್ಲಿ. ದೇವಸ್ಥಾನಕ್ಕೆ ಭೂಮಿ ಪೂಜೆ ನಡೆದದ್ದು 1950ರಲ್ಲಿ. ಭೂಮಿ ಪೂಜೆಯಿಂದ ಅಂತಿಮವಾಗಿ ಕಳಶ ಇಟ್ಟಂಥ ಅವಧಿಯ ತನಕ ತಗೊಂಡ್ರೆ 15 ವರ್ಷ ಸಮಯ ತಗೊಂಡ್ತು. 15 ವರ್ಷ ಸೋಮನಾಥ ದೇವಸ್ಥಾನದ ನಿರ್ಮಾಣ ಕಾರ್ಯ ನಡೆದದ್ದು. ಅಂದರೆ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ 14 ವರ್ಷ ನಿರಂತರವಾಗಿ ಕೆಲಸ ನಡೆದು ಅಂತಿಮವಾಗಿ ಗೋಪುರ ನಿರ್ಮಾಣ ಆಯಿತು ಸೋಮನಾಥ ದೇವಸ್ಥಾನದಲ್ಲಿ. ಆದರೆ ಯಾಕೋ ಆವಾಗ ಈ ರೀತಿಯ ವಿರೋಧಗಳು ಬಂದವು, ಹಿಂಗೆ ಮಾಡಬಾರ್ದು ಅಂತ ಹೇಳಿದ್ರು ಅನ್ನುವ ಯಾವ ದಾಖಲೆಯೂ ಸದ್ಯಕ್ಕಂತೂ ನಮಗೆ ಕಂಡಿಲ್ಲ. ಚಂದ್ರಕಾಂತ್ ಸೋಂಪುರ ರಾಮಮಂದಿರದ ವಾಸ್ತುಶಿಲ್ಪಿ ಅವರು ಅಂದರೆ ದೇವಸ್ಥಾನಗಳ ವಾಸ್ತುಶಿಲ್ಪದಲ್ಲೇ ಇಡೀ ಕುಟುಂಬ ತೊಡಗಿಕೊಂಡಿರುವಂಥದ್ದು. ಅವರು ಹೇಳ್ತಾರೆ, ದೇವರ ಪ್ರಾಣ ಪ್ರತಿಷ್ಠಾಪನೆಗೆ ಮಂದಿರ ಪೂರ್ಣಗೊಳ್ಳಲೇಬೇಕಿಲ್ಲ ಅಂದರು. ಚಂದ್ರಕಾಂತ್ ಸೋಂಪುರ್ ಹೇಳಿದ್ದಾರೆ. ರಾಮ ಮಂದಿರದ ವಾಸ್ತುಶಿಲ್ಪಿಯವರು, ಇವರ ತಂದೆ ಸೋಮನಾಥ ದೇವಸ್ಥಾನದ ವಾಸ್ತುಶಿಲ್ಪಿ. ದೇವರ ಪ್ರಾಣ ಪ್ರತಿಷ್ಠಾಪನೆಗೆ ಮಂದಿರ ಪೂರ್ಣಗೊಳ್ಳಲೇಬೇಕಿಲ್ಲ. ಕಾಮಗಾರಿ ಮುಂದುವರಿಕೆಗೆ ಪ್ರಾಣ ಪ್ರತಿಷ್ಠೆಯ ಮೂಲಕ ಆಶೀರ್ವಾದ ಪಡೆಯಬಹುದು. ಸೋಮನಾಥದಲ್ಲಿ ಗರ್ಭಗುಡಿ ಮಾತ್ರ ನಿರ್ಮಿಸಲಾಗಿತ್ತು. ಸೋಮನಾಥದ ನಿಯಮವೇ ಅಯೋಧ್ಯೆಯಲ್ಲೂ ಅನುಸರಿಸಲಾಗುತ್ತಿದೆ ಅಂತ ಚಂದ್ರಕಾಂತ್ ಸೋಂಪುರ್ ಹೇಳ್ತಾ ಇದ್ದಾರೆ. ಅಯೋಧ್ಯೆಯ ಭವ್ಯ ರಾಮ ಮಂದಿರದ ಆರ್ಕಿಟೆಕ್ಟ್ ಇವರು, ವಾಸ್ತುಶಿಲ್ಪಿ. ಎರಡು ಪರ್ಸ್ಪೆಕ್ಟಿವ್ ಕೊಟ್ಟೆ ಅಷ್ಟೇ, ಹಿಂಗೂ ಒಂದಿದೆ ಹಂಗೂ ಒಂದಿದೆ ನೋಡಿನಂತ. ಈ ನಮ್ಮ ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಲ್ಲ ನೀವು, ಇದರಲ್ಲಿ ಸೋಮನಾಥ ದೇವಸ್ಥಾನದ ನಿರ್ಮಾಣದ ಕ್ರೊನಾಲಜಿ ಇದೆ. ಯಾವ ದಿನಾಂಕದಂದು ಭೂಮಿ ಪೂಜೆ ಆಯಿತು, ಯಾವ ದಿನಾಂಕದಂದು ಗರ್ಭಗುಡಿ ಪೂರ್ಣಗೊಂಡು, ಯಾವ ದಿನಾಂಕದಂದು ಪ್ರಾಣ ಪ್ರತಿಷ್ಠಾಪನೆ ನಡೆಯಿತು, ಅಂತಿಮವಾಗಿ ಗೋಪುರವೂ ಸೇರಿದಂತೆ ಎಲ್ಲ ಕಾಮಗಾರಿಗಳು ಮುಗಿದು ಗೋಪುರದ ಮೇಲೆ ಕಳಶ ಪ್ರತಿಷ್ಠಾಪನೆಯಾಗಿದ್ದು ಯಾವಾಗ, ಬಾವುಟ ಹಾಕಿದ್ದು ಯಾವಾಗ ಅನ್ನುವುದರ ಅಷ್ಟೂ ದಾಖಲೆಗಳು ಇಲ್ಲಿದ್ದಾವೆ. ನಮ್ಮ ಸ್ಕ್ರೀನ್ ಮೇಲೆ ಇದನ್ನು ನೋಡ್ತಾ ಇದ್ದೀರಿ. ಈ ರೀತಿಯ ಚರ್ಚೆಗಳು ವಿವಾದಗಳು ಆಗಲಿಲ್ಲ. ಬಹುಶಃ ಆವಾಗ ನ್ಯೂಸ್ ಚಾನಲ್ಗಳು ಇರಲಿಲ್ಲ, ಇರಲಿಲ್ಲಲ್ಲ ಆವಾಗ. ಈ ರೀತಿಯ ಚರ್ಚೆಗಳಾಗೋದಾದರೆ ಎಲ್ಲಾಗ್ತವೆ, ಯಾರು ಬೈಟ್ ಕೊಡ್ತಾರೆ, ಹೇಳಿಕೆಗಳನ್ನು ಯಾರು ಪ್ರಸಾರ ಮಾಡ್ತಾರೆ, ಹಾಗೇನೋ ಆಗಿರಬೇಕು ಅಷ್ಟೆ. ಮುಂದಿನ ಸುದ್ದಿಗೆ ಹೋಗೋಣ. ರಾಹುಲ್ ಗಾಂಧಿ ಅಧಿಕೃತವಾಗಿ ಮಾತಾಡಿದ್ರು, ಹೇಳಿಕೆ ಕೊಟ್ಟರು. ಮುಂಚೆ 22ನೇ ತಾರೀಖಿನ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ನಾವು ಹೋಗುವುದಿಲ್ಲ ಅಂತ AICC ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿತ್ತು. ಈಗ ರಾಹುಲ್ ಗಾಂಧಿ ಮಾತಾಡಿದ್ದಾರೆ.
ಜನವರಿ 22ನೇ ತಾರೀಕು RSS BJP ಮಾಡ್ತಾ ಇರುವ ಕಾರ್ಯಕ್ರಮ, ಇದು ರಾಜಕೀಯ ಕಾರ್ಯಕ್ರಮ ಮತ್ತು ನರೇಂದ್ರ ಮೋದಿ ಕಾರ್ಯಕ್ರಮ. ಇದು RSS BJP ಕಾರ್ಯಕ್ರಮ ಆಗಿ ಮಾರ್ಪಟ್ಟಿದೆ. ಈ ಕಾರಣಕ್ಕೆ ಕಾಂಗ್ರೆಸ್ ಅಧ್ಯಕ್ಷರು ಕಾರ್ಯಕ್ರಮಕ್ಕೆ ಹೋಗ್ತಿಲ್ಲ. ನಾವು ಎಲ್ಲ ಧರ್ಮ ಮತ್ತು ಎಲ್ಲ ಆಚರಣೆಗಳಿಗೆ ಮುಕ್ತರಾಗಿದ್ದೇವೆ. ಟ್ರಸ್ಟ್ ಇದು ರಾಜಕೀಯ ಕಾರ್ಯಕ್ರಮ ಎಂದು ಜನರಿಗೆ ಬಹಿರಂಗಪಡಿಸಿದ್ದಾರೆ. ಅದು ಯಾವಾಗ ಹೇಳಿದ್ರೋ ಗೊತ್ತಿಲ್ಲ. ಜನವರಿ 22ರಂದು ನಡೆಯುವ ಕಾರ್ಯಕ್ರಮ ರಾಜಕೀಯ ಕಾರ್ಯಕ್ರಮ, ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಹೋಗಲು ನಮಗೆ ಕಷ್ಟ ಆಗ್ತಾ ಇದೆ. ಪ್ರಧಾನಿ ಮೋದಿ RSS ಸುತ್ತಮುತ್ತ ನಡೆಯುವ ಕಾರ್ಯಕ್ರಮ ಇದು. ನಮ್ಮ ಪಕ್ಷದವರು ಮೈತ್ರಿ ನಾಯಕರು ಭೇಟಿ ಮಾಡಿದ್ರೆ ಸ್ವಾಗತ ಮಾಡ್ತೀವಿ. ಅಂದರೆ ಕಾಂಗ್ರೆಸ್ನವರೇ ಯಾರಾದರೂ ರಾಮ ಮಂದಿರಕ್ಕೆ ಹೋಗ್ತಾರೆ ಅಂದರೆ, ನಮ್ಮ ಮೈತ್ರಿ ಪಕ್ಷಗಳವರು ಹೋಗ್ತಾರೆ ಅಂದರೆ ನಮ್ದು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜನವರಿ 22 ಪ್ರಧಾನಿ ಕಾರ್ಯಕ್ರಮ, RSS ಕಾರ್ಯಕ್ರಮ, ಹೀಗಾಗಿ ನಮಗೆ ಭಾಗವಹಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ ಒಂದ್ಸಲ. The RSS and the BJP have made the 22nd January function a completely political Narendra Modi function. It's become a RSS BJP function. The Congress president said that he would not go to the function. We are open to all religions, all practices. Even the authorities of the Hindu religion, the biggest authorities of the Hindu religion, have made their view public about what they think about the 22nd January function, that it is a political function, right? So it is difficult for us to go to a political function which is designed around the Prime Minister of India and designed around the RSS. We made it clear that whoever would like to visit the Ram temple among our partners, among our party, is more than welcome to do it. It's difficult for us to visit on the 22nd and say that, you know, this is a Prime Minister's function, this is a RSS function, and we are going to go. It's not possible for us. The RSS and the BJP have made the 22nd January function a completely political Narendra Modi function. It's become a RSS BJP function. The Congress president said that he would not go to. ಇದು ರಾಹುಲ್ ಗಾಂಧಿ ಅವರ ಕಥೆ ಆದರೆ, ಮಮತಾ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ನ ನಾಯಕಿ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ, INDA ಮೈತ್ರಿಕೂಟದ ಪ್ರಮುಖ ಸದಸ್ಯ ಪಕ್ಷ ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿ ಅವರು ಕೂಡ ಆಹ್ವಾನವನ್ನು ತಿರಸ್ಕರಿಸಿದ್ದಾರೆ. ತಿರಸ್ಕರಿಸೋದು ಮಾತ್ರ ಅಲ್ಲ, 22ನೇ ತಾರೀಕು ಒಂದು ಸರ್ವಧರ್ಮ ರ್ಯಾಲಿ ಮಾಡ್ತಾ ಇದ್ದಾರೆ. ಎಲ್ಲ ಧರ್ಮಗುರುಗಳ ಜೊತೆಗೆ ಸರ್ವಧರ್ಮ ಯಾತ್ರೆ. ಮೊದಲು ಕಾಳಿ ಮಂದಿರದಲ್ಲಿ ಪೂಜೆ ಮಾಡಿ ಯಾತ್ರೆ ಆರಂಭಿಸ್ತಾರೆ. ಕಲ್ಕತ್ತಾದ ಕಾಳಿ ಮಂದಿರದಲ್ಲಿ TMC ರ್ಯಾಲಿ ಶುರುವಾಗುತ್ತೆ. 8.4 ಕಿಲೋಮೀಟರ್ಸ್, 8.4 ಕಿಲೋಮೀಟರ್ ಮಮತಾ ಬ್ಯಾನರ್ಜಿ ರ್ಯಾಲಿ ಮಾಡ್ತಾರೆ. ಬಹುಶಃ ಪಾದಯಾತ್ರೆ ರೀತಿಯಲ್ಲಿ ಮಾಡ್ತಾರೆ ಅನ್ಸುತ್ತೆ. ಇದನ್ನ ಮಧ್ಯದಲ್ಲಿ ಮಸೀದಿಗೂ ಹೋಗ್ತಾರೆ, ಚರ್ಚ್ಗೂ ಹೋಗ್ತಾರೆ. ಆ ಮೂಲಕ ಸರ್ವಧರ್ಮ ಸಮನ್ವಯದ ಸಂದೇಶವನ್ನು ಕೊಡೋದಕ್ಕೆ ಮಮತಾ ಬ್ಯಾನರ್ಜಿ ಹೊರಟಿದ್ದಾರೆ. ಅಂದರೆ ಯೋಚನೆ ಮಾಡಿರ್ಬೇಕು ಅವರು, ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ, ಒಂದು ಧರ್ಮಕ್ಕೆ ಸೇರಿದಂಥದ್ದು, ಒಂದು ಆಸ್ಥೆಯ ಜನರಿಗೆ ಸೇರಿದ್ದು. ಅಂಥ ಸಂದರ್ಭದಲ್ಲಿ ನಾನು ಎಲ್ಲರಲ್ಲೂ ಏಕತೆಯನ್ನು ಸಾರುವಂಥ ಇನ್ನೊಂದು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ರ್ಯಾಲಿ ಮಾಡುವ ಆಲೋಚನೆ ಬಂದಿದೆ. ಕಾಳಿ ಮಂದಿರದಿಂದ ಹಿಡಿದು ಪಾರ್ಕ್ ಸರ್ಕಲ್ ತನಕ 8.4 ಕಿಲೋಮೀಟರ್ ಸರ್ವಧರ್ಮ ರ್ಯಾಲಿಯನ್ನು ಮಮತಾ ಬ್ಯಾನರ್ಜಿ ಮಾಡ್ತಾರೆ. ಅವ್ರು ಹೇಳಿದ್ದಾರೆ, ಜನವರಿ 22ಕ್ಕೆ ರ್ಯಾಲಿ ಮಾಡ್ತೀನಿ, ಕಾಳಿ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತೀನಿ, ಎಲ್ಲ ಧರ್ಮದ ಜನರನ್ನು ಸೇರಿಸಿಕೊಂಡು ಹಜ್ರಾದಿಂದ ಪಾರ್ಕ್ ಸರ್ಕಲ್ ತನಕ ಯಾತ್ರೆ ಮಾಡ್ತೀವಿ, ಬಳಿಕ ಸಭೆ ಮಾಡ್ತೀನಿ. ಇದು ತೃಣಮೂಲ ಕಾಂಗ್ರೆಸ್ಸಿನ ರ್ಯಾಲಿ, ಯಾರು ಬೇಕಾದರೂ ಬಂದು ಭಾಗವಹಿಸಬಹುದು ಅಂತ ಮಮತಾ ಬ್ಯಾನರ್ಜಿ ಹೇಳಿರುವಂಥದ್ದು. ಮಂದಿರ ವಹಿ ಮನಾಯಂಗೆ ಅನ್ನೋದು BJPಯದ್ದೊಂದೇ ಅಲ್ಲ, ಒಂದು ಕಾಲದಲ್ಲಿ ಇವರದ್ದೇ ಪಕ್ಷ ಶಿವಸೇನೆಯದ್ದು ಘೋಷಣೆ ಆಗಿತ್ತು. ಬಾಳಾ ಸಾಹೇಬ್ ಠಾಕ್ರೆ ಇದ್ದಂಥ ಸಂದರ್ಭದಲ್ಲಿ ಅವರದ್ದು ಘೋಷಣೆ ಆಗಿತ್ತು. ನಾನು ಅನೇಕ ಸಲ ನ್ಯೂಸ್ ಅವರ್ನಲ್ಲಿ ಹೇಳಿದ್ದೀನಿ, ಬಾಬರಿ ಮಸೀದಿ ಧ್ವಂಸವನ್ನು ಓನಪ್ ಮಾಡಿಕೊಳ್ಳೋದ್ರಲ್ಲಿ BJP ಹಿಂದೆ ಮುಂದೆ ನೋಡ್ತು. ಅವ್ರಿಗೆ ಮನಸ್ಸಿರಲಿಲ್ಲ, ನಾವು ಬೆಳೆಸಿದ್ವಿ ಬಾಬರಿ ಮಸೀದಿ ಹೇಳ್ಕೊಳ್ಳೋದು ಅಂತ, ನಾವು ಬೆಳೆಸಿದ್ವಿ ಬಾಬರಿ ಮಸೀದಿ ಅಂತ ಹೇಳ್ಕೊಳ್ಳೋದಕ್ಕೆ ಮನಸ್ಸಿರಲಿಲ್ಲ ಅವ್ರಿಗೆ. ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನಡೆದು ಹೋಯ್ತು ಅಂತಾರೆ ಅವರು. ಅವತ್ತು ನಾವು ಕರಸೇವಕರನ್ನ ತಡೆದ್ವಿ, ತುಂಬ ಪ್ರಯತ್ನ ಪಟ್ವಿ, ಬೇಡ ಅಂತ ನಮ್ಮ ಮಾತು ಕೇಳದೆ ಮುಂದೆ ನುಗ್ಗಿಕೊಂಡು ಹೋಗಿ ಬೀಳಿಸ್ಬಿಟ್ರು ಬಾಬರಿ ಮಸೀದಿನ ಅಂತ BJP ಹೇಳಿದ್ದು. ಆದರೆ ಬಾಳಾ ಸಾಹೇಬ್ ಠಾಕ್ರೆ ಶಿವಸೇನೆ ಎದೆ ತಟ್ಟಿ ಹೇಳ್ಕೊಂಡ್ರು ಅವರು, ನನ್ನ ಕಾರ್ಯಕರ್ತರು ಶಿವಸೈನಿಕರು ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ್ರು ಅನ್ನುವ ಹೆಮ್ಮೆ ನನಗಿದೆ ಅಂತ ಬಾಳಾ ಸಾಹೇಬ್ ಠಾಕ್ರೆ ಮೃತಪಟ್ಟ ನಂತರ ರಾಜಕೀಯ ಕಾರಣಗಳಿಗಾಗಿ ಶಿವಸೇನೆ ಅಂದರೆ ಬೇರೊಂದು ದಿಕ್ಕಿಗೆ ಹೋಗಿ ನಿಂತ್ಕೊಂತು. ಅದಾದ ನಂತರ ಹಿಂದುತ್ವದ ದ್ವಂದ್ವಗಳು ಬಂದವು, ಏನೇನೋ ಆಗಿ
ಈಗ ಅವರ ಪಕ್ಷ ಕೂಡ ಒಡೆದು ಹೋಗಿದೆ. ಅವರ ಪಕ್ಷದಿಂದ ಸಿಡಿದದ್ದು 2/3 MLAಗಳನ್ನು ಹೊರಗೆ ಕರ್ಕೊಂಡು ಬಂದಂಥ ಏಕನಾಥ್ ಶಿಂದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾಗಿದ್ದಾರೆ. ಇರಲಿ, ಸಂಜಯ್ ರಾವತ್ ಹೇಳೋದು ಬಾಬ್ರಿ ಮಸೀದಿ ಇನ್ನೂ ಹಾಗೆ ಇದೆ ಅಂತ. ಎಲ್ಲಿದೆ ನಾವು ನೋಡ್ಬೇಕು ಒಂದ್ಸಲ. ಇಲ್ಲೇ ಇದ್ದೀವಿ, 3 ಕಿಲೋಮೀಟರ್ ದೂರದಲ್ಲೇ ಮಂದಿರದ ನಿರ್ಮಾಣ ಆಗ್ತಾ ಇರೋದು. ಒಂದ್ಸಲ ಹೋಗಿ ನೋಡ್ಬೇಕು ಅದು ಎಲ್ಲಿದೆ. ಇವ್ರು ಹೇಳ್ತಾ ಇರೋ ಬಾಬ್ರಿ ಮಸೀದಿ ಅದು ಎಲ್ಲಿದೆ ಅಂತ. ಬಾಬ್ರಿ ಮಸೀದಿ ಇರುವ ಜಾಗದಿಂದ 4 ಕಿಲೋಮೀಟರ್ ದೂರದಲ್ಲಿ ಮಂದಿರವನ್ನು ನಿರ್ಮಿಸಲಾಗ್ತಾ ಇದೆ ಅಂತ ಸಂಜಯ್ ರಾವತ್ ಅವರು ಹೇಳಿದ್ರೆ, 4 ಕಿಲೋಮೀಟರ್ ಪರಿಧಿಯಲ್ಲಿ ಎಲ್ಲೋ ಒಂದು ಕಡೆ ಇನ್ನೂ ತನಕ ಬಾಬ್ರಿ ಮಸೀದಿ ಇದೆ ಅಂತ ನಾನು ಈಗ ಕೇಳಿಸ್ಕೊಂಡೆ. ಇವ್ರು ಹೇಳಿದ ಮಾತನ್ನು ಹೋಗಿ ಒಂದು ಸಲ ಹುಡುಕ್ತೀನಿ, ಅದು ಎಲ್ಲಿದೆ ಅನ್ನೋದನ್ನು ನಾನು ನೋಡ್ತೀನಿ. ಅದು ಇದೆಲ್ಲ ನ್ಯಾಷನಲ್ ಲೀಡರ್ಸ್ ಆಯಿತು. ಇನ್ನು ಕರ್ನಾಟಕದಲ್ಲಿ ನ್ಯಾಷನಲ್ ಲೀಡರ್ KN ರಾಜಣ್ಣ ಅವರು, ಸಹಕಾರ ಸಚಿವರು ಅವರು ಆಡಿರುವ ಮಾತು, ಈಗೆಲ್ಲ ಶ್ರೀರಾಮನ ದೇವಸ್ಥಾನ ಕಟ್ಟಿಸ್ತಿದಾರಲ್ಲ, 5-6 ತಿಂಗಳ ಕಳೀಲಿ ಏನೇನು ಬರುತ್ತೆ ಹೋಗುತ್ತೆ ಗೊತ್ತಾಗುತ್ತೆ. ಶ್ರೀರಾಮ ಎಲ್ಲ ಜನರನ್ನ ಕೂಡ ಆಶೀರ್ವಾದ ಮಾಡೋನು, ಅದಕ್ಕಾಗಿ ರಾಮರಾಜ್ಯದ ಕಲ್ಪನೆ ಬಂದಂಥದ್ದು. ಈಗ ಅದು BJPಯ ಶ್ರೀರಾಮನೋ ಮೋದಿ ಶ್ರೀರಾಮನೋ ನೋಡೋಣ ಏನಾಗುತ್ತೋ. ನಮ್ಮೂರಲ್ಲಿ 100 ವರ್ಷಗಳ ಇತಿಹಾಸ ಪಾವಿತ್ರ್ಯತೆ ಇರುವ ದೇವಸ್ಥಾನ ಇದೆ. ಅದು ಬಿಟ್ಟು ಎಲೆಕ್ಷನ್ಗೋಸ್ಕರ ರಾಮನ ದೇವಸ್ಥಾನ ಕಟ್ಟಿಸಿ ದೇಶಾದ್ಯಂತ ಜನರನ್ನು ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮುಂದಿನ ಸೆಂಟೆನ್ಸ್ ಕೇಳಿಸ್ಕೋಬೇಕು ನೀವು. ನಾನು ಬಾಬ್ರಿ ಮಸೀದಿ ಬೀಳಿಸಿದ್ದಾಗ ಹೋಗಿದ್ದೆ. ಒಂದು ಟೆಂಟ್ನಲ್ಲಿ 2 ಗೊಂಬೆ ಇಟ್ಟು ಶ್ರೀರಾಮ ಅಂದರು. ನಮ್ಮೂರಿನ ರಾಮನ ದೇವಸ್ಥಾನಕ್ಕೆ ಹೋದರೆ ವೈಬ್ರೇಷನ್ನು, ಭಕ್ತಿ ಬರುತ್ತೆ. ಅಯೋಧ್ಯೆಯಲ್ಲಿ ಆವತ್ತು ನನಗೇನೂ ಅನ್ನಿಸ್ಲಿಲ್ಲ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. ಶ್ರೀರಾಮನಿದ್ದಾಗ ನಾನು ಹೋಗಿದ್ದೆ ಅಯೋಧ್ಯೆಗೆ. ಒಂದು ಟೆಂಟಲ್ಲಿ 2 ಗೊಂಬೆ ತಗೊಂಡೋಗಿ ಕೊಟ್ಟು ಶ್ರೀರಾಮನ ಇವನೇ ಅಂತ ಹೇಳೋರು. ನಾವು ನಮ್ಮೂರಲ್ಲಿರೋ ರಾಮೇಶ್ವರ ಕೋಳಿಗೆ ಹೋಗಿ ದೇವಸ್ಥಾನದಲ್ಲಿ ಒಳಗಡೆ ಹೋದರೆ ನಮ್ಗೆ ಆ ದೇವಸ್ಥಾನದಲ್ಲಿ ಕಾಲಿ ಕೂಡಲೇ ನಮಗೊಂಥರ ವೈಬ್ರೇಷನ್ನು, ಒಂದು ರೀತಿ ಅಲ್ಲಿ ದೇವರ ಬಗ್ಗೆ ಭಕ್ತಿ, ವಿಶ್ವಾಸ ಬರ್ತದೆ. ಅಲ್ಲವತ್ತು ನಾನು ಹೋಗಿದ್ನಲ್ಲ, ಏನು ಅನ್ನಿಸ್ಲಿಲ್ಲ ನನಗೆ. ಯಾವುದೋ ಟೂರಿಂಗ್ ಪ್ಯಾಕೇಜಲ್ಲಿ ಏನೋ ತಂದಿಟ್ಟು ಇದು ಇಟ್ಬಿಟ್ಟಾರೆ 2 ಗೊಂಬೆ. ಇವತ್ತೇನು ಮಾಡೋರೋ ಗೊತ್ತಿಲ್ಲ, ಮುಂದೆ ನೋಡಿ. ಇವು ಶ್ರೀರಾಮನಿದ್ದಾಗ ನಾನು ಹೋಗಿದ್ದೆ ಅಯೋಧ್ಯೆಗೆ. ಒಂದು ಟೆಂಟಲ್ಲಿ 2 ಗೊಂಬೆ ತಗೊಂಡೋಗಿ ಕೊಟ್ಟು ಶ್ರೀರಾಮನ ಇವನೇ ಅಂತ ಹೇಳೋರು. ನಾವು ನಮ್ಮೂರಲ್ಲಿರೋ ರಾಮೇಶ್ವರ ಕೋಳಿಗೆ ಹೋಗಿ ದೇವಸ್ಥಾನದಲ್ಲಿ ಒಳಗಡೆ ಹೋದರೆ ನಮ್ಗೆ ಆ ದೇವಸ್ಥಾನದಲ್ಲಿ ಕಾಲಿ ಕೂಡಲೇ ನಮಗೊಂಥರ ವೈಬ್ರೇಷನ್ನು, ಒಂದು ರೀತಿ ಅಲ್ಲಿ ದೇವರ ಬಗ್ಗೆ ಭಕ್ತಿ, ವಿಶ್ವಾಸ ಬರ್ತದೆ. ಅಲ್ಲವತ್ತು ನಾನು ಹೋಗಿದ್ನಲ್ಲ, ಏನು ಅನ್ನಿಸ್ಲಿಲ್ಲ ನನಗೆ. ಯಾವುದೋ ಟೂರಿಂಗ್ ಪ್ಯಾಕೇಜಲ್ಲಿ ಏನೋ ತಂದಿಟ್ಟು ಇದು ಇಟ್ಬಿಟ್ಟಾರೆ 2 ಗೊಂಬೆ. ಇವತ್ತೇನು ಮಾಡೋರೋ ಗೊತ್ತಿಲ್ಲ, ಮುಂದೆ ನೋಡಿ. ಇವು ಶ್ರೀರಾಮನಿದ್ದಾಗ ನಾನು ಹೋಗಿದ್ದೆ ಅಯೋಧ್ಯೆಗೆ. ಒಂದು ಟೆಂಟಲ್ಲಿ 2 ಗೊಂಬೆ ತಗೊಂಡೋಗಿ ಕೊಟ್ಟು ಶ್ರೀರಾಮನ ಇವನೇ ಅಂತ ಹೇಳೋರು. KN ರಾಜಣ್ಣ ಥರದವ್ರನ್ನ ರಾಮ ಭಕ್ತರು ಸಹಿಸಿಕೊಂಡಿದ್ದಾರೆ. ನನಗೆ ಈ ಸೆಂಟೆನ್ಸ್ ಹೇಳೋದಕ್ಕೆ ಏನು ಹೆಸಿಟೇಷನ್ ಇಲ್ಲ. ಸಹಿಸಿಕೊಂಡಿದ್ದಾರೆ ಅವರನ್ನು. ಅವ್ರ ಪುಣ್ಯ ಅದಷ್ಟೇ. ಹೌದು, ರಾಮಲಲ್ಲ, ಸ್ವಾತಂತ್ರ್ಯದ ನಂತರ ಇನ್ನೂ ತನಕನೂ ಈಗೊಂದು ಸ್ವಲ್ಪ ಟೆಂಪ್ರರಿ ಶೆಡ್ ಥರ ಮಾಡಿದ್ದಾರೆ. 2019 ತನಕ ಇದ್ದದ್ದು ಟೆಂಟ್ನಲ್ಲಿ. ಅದನ್ನು KN ರಾಜಣ್ಣ ಟೂರಿಂಗ್ ಟಾಕೀಸು ಅಂದರು. ಒಂದು ಟೆಂಟ್ನಲ್ಲಿ 2 ಬೊಂಬೆ ಇಟ್ಟು ಅಂದರು. ಅವರಿಗೆ ಬೊಂಬೆ ಥರ ಕಾಣಿಸ್ತು. ಆದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ, ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ದಾಗ ಅಲ್ಲಿ ಅದು ಕೂಡ ಇರಲಿಲ್ಲ. ಇಲ್ಲಿಗೆ ಒಬ್ಬರು ಜಿಲ್ಲಾಧಿಕಾರಿ ಇದ್ರು. ಈ ಅಯೋಧ್ಯೆಗೊಬ್ಬರು KK ನಾಯರ್ ಅಂತ ಹೆಸರು. ಅವರು ನಾಯರ್ ಕೇರಳದಿಂದ ಬಂದು ಇಲ್ಲಿ ಆಫೀಸರ್ ಆಗಿದ್ರು. ಅವರು ಜಿಲ್ಲಾಧಿಕಾರಿ ಆಗಿದ್ದಾಗ ಏಕಾಏಕಿ ಯಾವುದನ್ನು KN ರಾಜಣ್ಣ ಅಂತ ಕರೀತಿದಾರಲ್ಲ, ಬೊಂಬೆಗಳು ಅಂತ, ಆ ರಾಮಲಲ್ಲಾನ ವಿಗ್ರಹಗಳಲ್ಲೂ ರಾತ್ರೋರಾತ್ರಿ ಬಂದುಬಿಟ್ವು. ಈಗಲೂ ಅನೇಕರು ಬಲವಾಗಿ ಹೇಳ್ತಾರೆ, ಜಿಲ್ಲಾಧಿಕಾರಿ ನಾಯರ್ ಹೆಂಡತಿನೇ ಕೆಲವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಇಟ್ಟಿದ್ದು ಅಂತ. ಅವ್ರ ಹೆಂಡತಿ ತಗೊಂಡೋಗಿ ಇಟ್ಬಿಡ್ತಾರೆ ಅಲ್ಲಿ. ರಾಮಲಲ್ಲಾ ಪ್ರಕಟ್ ಹುವೆ ಅಂತಾರೆ. ಪೂಜೆ ಮಾಡೋದಕ್ಕೆ ಬೇಕಲ್ಲ, ಏನಾರು ಬೇಕು. ಗೋವಿಂದ ವಲ್ಲಭ ಪಂತ್ ಇಲ್ಲಿ ಮುಖ್ಯಮಂತ್ರಿ ಆವಾಗ ಪಂಡಿತ್ ಜವಾಹರ್ಲಾಲ್ ನೆಹರು ಪತ್ರ ಬರೆದ್ರು, ಇಮಿಡಿಯೇಟ್ಲಿ ಆ ಮೂರ್ತಿಗಳನ್ನು ತೆಗೆದು ಸರಯೂ ನದಿಗೆ ಹಾಕಿ ಅಂತಾರೆ. ಸರಯೂ ನದಿಗೆ ಸೇರಿ ಆ ಮೂರ್ತಿಗಳನ್ನು ತೆಗೆದು ಅಂತ. ಗೋವಿಂದ ವಲ್ಲಭ ಪಂತ್ ನಾಯರ್ಗೊಂದು ಪತ್ರ ಬರೀತಾರೆ, ಪ್ರಧಾನಮಂತ್ರಿಗಳ ಆದೇಶ, ಮೂರ್ತಿಗಳನ್ನು ತೆರವುಗೊಳಿಸಿ ಅಂತ. ನಾಯರ್ ಮತ್ತೆ ವಾಪಸ್ ಪತ್ರ ಬರೆಯೋದು, ಮೂರ್ತಿಗಳನ್ನು ಇಲ್ಲಿಂದ ತೆಗೆದ್ರೆ ದಂಗೆ ಆಗ್ಬಿಡುತ್ತೆ, ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಅಷ್ಟು ಮಾತ್ರ ಹೋಗಲಿ,
ಆ ಮೂರ್ತಿಗಳನ್ನು ತೆಗೆಯುವಂಥ ಪಂಡಿತರು ಪುರೋಹಿತರನ್ನು ಬಿಟ್ಟು ಹಾಕಿ ಒಬ್ಬ ಹಿಂದೂ ಆಸ್ಪಾಸ್ನಲ್ಲಿ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ಇವೇ ಬೊಂಬೆಗಳು, ಕೆ ಎನ್ ರಾಜಣ್ಣ ಅವರು ಕೇಳಿಸ್ಕೋಬೇಕಿದನ, ಇವೇ ಬೊಂಬೆಗಳ ವಿಷಯದಲ್ಲಿ ಗೋವಿಂದ ವಲ್ಲಭ ಪಂತ್ ಯಥಾ ಪ್ರಕಾರ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾರೆ, ಕೈ ಹಚ್ಚಕ್ಕೆ ಹೋಗಬೇಡಿ ಮೂರ್ತಿಗಳಿಗೆ ಅಂತ. ಅದರ ಮೇಲೆ ಟೆಂಟ್ ಹಾಕಲಾಗತ್ತೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಒಬ್ಬ ಯುವಕನನ್ನು, ಅಯೋಧ್ಯೆಯ ಯುವಕನನ್ನು ನಾನು ಮಾತಾಡಿಸ್ತಾ ಇದ್ದೆ. ನನ್ನ ರಾಮಲಲ್ಲ, ಸ್ವತಂತ್ರ ಭಾರತದಲ್ಲಿ 75 ವರ್ಷ ಟೆಂಟ್ನಲ್ಲಿ ಕೂತ್ಕೊಂಡ್ಬಿಟ್ನಲ್ಲ ಸಾರ್ ಅಂತ ಅಳ್ತಾರವರು. ನಿಮಗೆ ಹೋದಾಗ ಟೆಂಟ್ನಲ್ಲಿನ ಬೊಂಬೆ ಅನಿಸುತ್ತೆ, ರಾಮ ಭಕ್ತರಿಗೆ ಕಣ್ಣೀರು ಬರುತ್ತದು. ಟೆಂಟ್ನಲ್ಲಿ ಕೂತ್ಕೊಂಡು ಬಿಟ್ನಲ್ಲ. ಟೆಂಟಿನ ಮೇಲಿನ ಚಾದರ್ ಬದಲಾವಣೆ ಮಾಡಬೇಕಂದ್ರೂ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾಗಿತ್ತು. ಪರ್ಮಿಷನ್ ಪಡೆಯೋದಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾದ ಪರಿಸ್ಥಿತಿ ಇತ್ತು. ಇಲ್ಲಿನ ಜನರ ದುಃಖ ಅದು, ಇಲ್ಲಿನ ಜನರ ದುಃಖ. ಕೆ ಎನ್ ರಾಜಣ್ಣ ಅವ್ರಿಗೆ ಅಲ್ಲಿ ಹೋದಾಗ ಏನೂ ವೈಬ್ರೇಷನ್ ಬರಲಿಲ್ವಂತೆ. ಇತಿಹಾಸ ತಿಳ್ಕೊಂಡವ್ರಿಗೆ ವೈಬ್ರೇಷನ್ ಆಗತ್ತೆ, ಡೆಫಿನೆಟ್ಲಿ ಇತಿಹಾಸ ತಿಳ್ಕೊಂಡವ್ರಿಗೆ ವೈಬ್ರೇಷನ್ ಆಗತ್ತೆ. ಧ್ವನಿ ಕೇಳಿಸ್ತಾ ಇದೆಯಾ ನಂದು? ಹಿಂದ್ಗಡೆ ಮ್ಯೂಸಿಕ್ ತುಂಬಾ ಜೋರಾಗಿದೆ. ಇತಿಹಾಸ ತಿಳ್ಕೊಂಡವ್ರಿಗೆ ವೈಬ್ರೇಷನ್ ಆಗತ್ತೆ. ಕೆ ಎನ್ ರಾಜಣ್ಣ ಅವರೇ, 6000 ವರ್ಷಗಳ ಅವಿಚ್ಛಿನ್ನ ಪರಂಪರೆಯ ಭಾಗವಾಗಿ ಅಲ್ಲಿ ರಾಮ ಮಂದಿರ ಇತ್ತು. ರಾಮ ಅಲ್ಲಿ ಹುಟ್ಟಿದ ಅನ್ನೋದು ನಂಬಿಕೆ. ರಾಮ ಅಯೋಧ್ಯೆಯಲ್ಲಿ ಹುಟ್ಟಿ ಶ್ರೀಲಂಕೆಯಲ್ಲಿ ರಾವಣನ ವಿರುದ್ಧ ಯುದ್ಧ ಮಾಡಿ ಮರಳಿ ಅಯೋಧ್ಯೆಗೆ ಬರುವ ತನಕ ಪ್ರತಿ ಜಾಗದ ಐತಿಹ್ಯ ಇದೆ. ಆಯಾ ಜಾಗದಲ್ಲಿ ಇವತ್ತಿಗೂ ಕುರುಹುಗಳಿದ್ದಾವೆ. ಅದು ರಾಮನ ಮೇಲಿನ ನಂಬಿಕೆ, ರಾಮಾಯಣದ ಮೇಲಿನ ನಂಬಿಕೆ ಅಂದ್ರದು. ಆ ನಂಬಿಕೆ, ಆ ಇತಿಹಾಸದ ಪರಿಕಲ್ಪನೆಯನ್ನು ಇಟ್ಕೊಂಡು ಅಯೋಧ್ಯೆಗೆ ಬಂದು ನಿಂತವ್ರಿಗೆ ಡೆಫಿನೆಟ್ಲಿ ವೈಬ್ರೇಷನ್ ಫೀಲ್ ಆಗುತ್ತೆ. ಉಳಿದವ್ರಿಗೆ ಸಾಧ್ಯನೇ ಇಲ್ಲ ಅದಾಗಕ್ಕೆ. ನೀವು ರಾಮ ಟೆಂಟ್ನಲ್ಲಿದ್ದ ನಿಮಗೆ ಬೊಂಬೆಯ ರೀತಿಯಲ್ಲಿ ಕಾಣಿಸಿದ ರಾಮಲಲ್ಲಾನ ವಿಗ್ರಹ ನೋಡಿ ವೈಬ್ರೇಷನ್ ಆಗಲಿಲ್ಲ ಅಂತೀರಿ ನೀವು. ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನನ್ನೇ ನೋಡಿದ್ದ ರಾವಣ, ಅವನಿಗೇನು ವೈಬ್ರೇಷನ್ ಆಗಿತ್ತಾ? ರಾವಣನಿಗೆ ಆಗಿಲ್ಲ ವೈಬ್ರೇಷನ್, ಆಗದೂ ಇಲ್ಲ ರಾವಣನಿಗೆ. ಯಾಕಾಗುತ್ತ ಅವನಿಗೆ? ರಾವಣನ ಉದ್ದೇಶಗಳೇ ಬೇರೆ ಇದ್ವಪ್ಪ. ರಾಮನನ್ನು ನೋಡಿದಾಗ ವೈಬ್ರೇಷನ್ ಆಯ್ತಾ ಅವನಿಗೆ? ಆಗಿಲ್ಲ, ಆಗ್ತಾನೂ ಇರಲಿಲ್ಲ. ಅವನಿಗೆ ಯುದ್ಧಕ್ಕೆ ನಿಂತ್ಕೊಂಡಿದ್ದ ಅವನು. ಹಾಗೆ ಈ ಇಡೀ ಅಯೋಧ್ಯೆಯಲ್ಲಿ ರಾಮ ವನವಾಸಕ್ಕೆ ಹೋಗುವಾಗ ಕಣ್ಣೀರಿಟ್ಟಂಥ ಜನ ಎಲ್ಲರೂ, ರಾಮ ವಾಪಸ್ ಬಂದಾಗ ಹಬ್ಬ ಮಾಡಿದ ಜನ ಎಲ್ಲರೂ. ಅವರ ಮಧ್ಯದಲ್ಲಿ ಒಬ್ಬ ಅಗಸನಿಗೆ ಒಂದು ಕೊಂಕಿತ್ತು. ಅಗಸನಿಗೆ ಒಂದು ಕೊಂಕಿತ್ತು ಈ ಅಯೋಧ್ಯೆಯಲ್ಲೇ. ಹಂಗಿರ್ತಾರೆ. ಆಮೇಲೆ ನಿಮಗವು ಬೊಂಬೆ ರೀತಿಯಲ್ಲಿ ಕಾಣಿಸಬಹುದು. ಈ ದೇಶದ ಸಂಸ್ಕೃತಿ ತುಳಸಿ ದಳವನ್ನು ದೇವರು ಅಂತ ಭಾವಿಸುತ್ತಪ್ಪ. ತುಳಸಿ ದಳದ ಮುಂದೆ ನಿಂತ್ಕೊಂಡಿದ್ದೆ, ನನಗೇನು ವೈಬ್ರೇಷನ್ ಆಗಲಿಲ್ಲ ಅಂದ್ರೆ ಈ ದೇಶದ ಸಂಸ್ಕೃತಿ ಅದು. ಇಲ್ಲಿ ರಾಮ ಮಂದಿರ, ರಾಮ ವಿಗ್ರಹ, ನಾನು ಹೋಗಿದ್ದೀನಿ, ನಾನು ದರ್ಶನ ತಗೊಂಡಿದ್ದೀನಿ ಅಲ್ಲಿ. ರಾಮ ಮಂದಿರ, ಆ ರಾಮನ ವಿಗ್ರಹಗಳು, ಶ್ರದ್ಧೆ ಭಕ್ತಿ ಒಂದು ಕಡೆಗೆ. ಅದಕ್ಕೂ ಮಿಗಿಲಾದದ್ದು ನನ್ನ ಪ್ರಕಾರ ನಾಗರಿಕತೆಯ ಪುನರುತ್ಥಾನ. ನಾಗರಿಕತೆ, ಆ ನಾಗರಿಕತೆಯ ಪುನರುತ್ಥಾನ ಅದು. ನಾವೆಲ್ಲರೂ ಫಾರಿನ್ಗೆ ಹೋದ್ರೆ ನಿಮ್ಮ ದೇಶದ ಇತಿಹಾಸ, ಕಲೆ, ಸಂಸ್ಕೃತಿ ಅಂತ ಹೇಳಿದ್ರೆ ಯಾವುದೋ ಹಳ್ಳಿ ಕರ್ಕೊಂಡು ಹೋಗ್ತಾರ. ಅವ್ರು ಹಳ್ಳಿ ಕರ್ಕೊಂಡೋಗಿ ಇದು ನೋಡಿ 150 ವರ್ಷ ಹಳೇದು ಅಂತಾರೆ. ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಇತಿಹಾಸ ಅಷ್ಟೇ ಇದೆ, ಅದಕ್ಕಿಂತ ಹಿಂದಿನ ಇತಿಹಾಸ ಕಡಿಮೆ ಅವ್ರಿಗಿರೋದು. ನಮ್ದು ಹಂಗಲ್ರಿ, ಹಂಗಲ್ಲ. 6000 ವರ್ಷಗಳಿಂದ ನಡ್ಕೊಂಡು, ನನ್ನ ಹಿಂದೆ ಏನು ರಾಮಕಥೆ ಕೇಳ್ತಾ ಇದಿರಲ್ಲ, ಇದು ಈ ರಾಮಕಥೆಗೆ ಲೌಡ್ ಸ್ಪೀಕರ್ ಇವತ್ತು ಬಂದಿರಬಹುದು, LED ಇವತ್ತು ಬಂದಿರಬಹುದು. ಇದರ ಕವಿತೆಗಳು, ಇದರ ನುಡಿಗಳು 6000 ವರ್ಷದಿಂದ ಇದೆ. ಹಂಗೆ 6000 ವರ್ಷಗಳ ನಿರಂತರ ನಾಗರಿಕತೆಯ ತುಣುಕು ನಾನು ಅಂತ ಅನ್ಕೊಂಡು ಟೆಂಟ್ ಮುಂದೆ ನಿಂತಾಗ್ಲೂ ರೋಮಾಂಚನ ಆಗತ್ತೆ. ಟೆಂಟ್ ಮುಂದೆ ನಿಂತಾಗ್ಲೂ ರಾಮನ ಬೊಂಬೆ, 2 ಬೊಂಬೆಗಳನ್ನು ಇಟ್ಟಿದ್ರಂತೆ. ಲುಕ್ ಅಟ್ ದ ವರ್ಡ್ ಹಿ ಯೂಸಸ್. ಜನರ ಶ್ರದ್ಧೆಯನ್ನ, ಜನರ ಭಕ್ತಿಯನ್ನ ಈ ಲೆವೆಲ್ಗೆ ಟೇಕನ್ ಫಾರ್ ಗ್ರಾಂಟೆಡ್ ಮಾಡಬಾರ್ದು. ನಿಮಗಿಲ್ವಾ ಬಿಟ್ಟಾಕಿ, ನಿಮಗೆ ಗೌರವ ಇಲ್ವಾ ಬಿಟ್ಟಾಕಿ, ನಿಮಗೆ ಶ್ರದ್ಧೆ ಇಲ್ವಾ ಬಿಟ್ಟಾಕಿ. ಇನ್ನೊಬ್ಬನ ಶ್ರದ್ಧೆಯನ್ನ ಕೆಣಕದಿದೆಯಲ್ಲ, ಹಂಗೆ ಕೆಣಕೋ ರೀತಿಯಲ್ಲಿ ನಾನು ಸುಮಾರು ಮಾತಾಡ್ಬೋದು.
ಕೆಣಕಬೇಡಿ, ಒಳ್ಳೇದಲ್ಲ. ಇದು ರಾಜಕೀಯ. ನೀವು ರಾಜಕೀಯವಾಗಿ ಇನ್ನೊಂದು ತುದಿಯಲ್ಲಿ ನಿಂತ್ಕೊಂಡಿದ್ದೀರಿ, ಚುನಾವಣೆಗಳನ್ನು ಗೆದ್ದಿದ್ದೀರಿ. ಚುನಾವಣೆಗಳನ್ನು ಗೆಲ್ಲದೇನ್ರಿ ಈ ದೇಶದಲ್ಲಿ ಫೂಲನ್ ದೇವಿನೂ ಚುನಾವಣೆಯನ್ನು ಗೆದ್ದಿದ್ಲಪ್ಪ. ಚಂಬಲ್ ಕಣಿವೆ ರಾಣಿ, ಜನ ಗೆಲ್ಲಿಸ್ತಾರೆ. ಹಂಗಂತ ಜನರ ಭಾವನೆಗಳನ್ನು ದಯವಿಟ್ಟು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಬೇಡಿ. ಇದೊಂದು ಕಳಕಳಿಯ ಮನವಿ ನನಗೆ. ಹಿಂದ್ಗಡೆ ರಾಮಲೀಲೆ ಧ್ವನಿ ತುಂಬ ಕೇಳಿಸ್ತಾ ಇದೆ ನನಗೆ. ಓಕೆ, ಸಮಯ ಮುಗೀತು ಅಂದ್ಕೊಳ್ತೀನಿ. 9:22 ಆಗ್ತಾ ಇದೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಅಜಿತ್ ಹನುಮಕ್ಕನವರ್, ಅಯೋಧ್ಯೆಯ ಸರಯೂ ನದಿಯ ದಂಡೆಯ ಮೇಲಿನಿಂದ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.